ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಾವು ಹೆಣ್ಮಕ್ಳು ತುಂಬಾ ವರ್ಷ ಇರೋಕ್ಕಾಗಲ್ಲ. ಒಂಚೂರು ಇಷ್ಟ ಇರಲಿಲ್ಲ ನಮ್ಮ ಮನೇಲಿ ಯಾರಿಗೂ. ಈಗಲೂ ನಮ್ಮ ಮನೆಯವ್ರು ಹೇಗಿಸ್ತಾರೆ. ಎಲ್ಲರ ಮನೇಲೂ UPS ಇದೆ, ಇಟ್ ಇಸ್ ಕ್ವೈಟ್ ಅಫೋರ್ಡಬಲ್. ಕರೆಂಟ್ ಹೋದ್ರೆ ಅದೇ ಹತ್ಕೊಳ್ಳುತ್ತೆ. ನಿಮ್ಮ ಮನೇಲೆ ಕ್ಯಾಂಡಲ್ ಇಲ್ಲ, ವೈ ವುಡ್ ಎನಿಬಡಿ ಬೈ ಕ್ಯಾಂಡಲ್ಸ್? MSc MA ಎರಡೆರಡು ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಇವಳು ಒಂದ್ ದಿವಸ ಬೆಳಗ್ಗೆ ಎದ್ದು ಇದೇನ್ ಕ್ಯಾಂಡಲ್ ಮಾಡ್ತೀನಿ ಅಂತ ದಳೆ ಅನ್ನೋ ಹತ್ರ ಯೋಚನೆ ಇತ್ತು ಅವ್ರಿಗೆ. ನಿದ್ದೆ ಬರ್ದೇ ಇರೋರಿಗೆ ನನ್ನ ಹತ್ರ ಕ್ಯಾಂಡಲ್ಸ್ ಇದೆ. ಮೈಗ್ರೇನ್ ಇರೋರಿಗೆ ಸುಮ್ಮನೆ ಟ್ಯಾಬ್ಲೆಟ್ ತಗೊಳ್ಳೋದ್ರ ಬದಲು ಕ್ಯಾಂಡಲ್ ಹಚ್ಚಬಹುದು. ತುಂಬಾ ಈಸಿಯಾಗಿ ಸಿಗದೇ ಇರುವಂತಹ ಕ್ಯಾಂಡಲ್ ನ ಡಿಸೈನ್ಸ್ ನ ನನ್ನ ರಿಕ್ವೈರ್ಮೆಂಟ್ಗೆ ಫಸ್ಟ್ ಮಾಡ್ಕೊಂಡೆ. ಅದನ್ನ ಖುಷಿಗೆ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಇಲ್ಲಿ ಎಲ್ಲ ಹಾಕಿದ್ವಿ. ಅದನ್ನ ನೋಡಿದವರು ಮತ್ತೆ ನಾವು ಕ್ಲೈಂಟ್ ಗಳಿಗೆ ತಗೊಂಡೋಗಿ ಕೊಟ್ವಲ್ಲ, ನಂಗೆ ಒಂದೆರಡು ಪೇರ್ ಕೊಡು, ನಂಗೆ ಒಂದು 5 ಪೇರ್ ಕೊಡು, ಹೀಗೆ ಆಗಿ ಒಂದು ತಿಂಗಳಲ್ಲಿ ಸುಮಾರು 2,500 ಕ್ಯಾಂಡಲ್ ನ ಹೆಚ್ಚಿಗೆ ಸೇಲ್ಸ್ ಮಾಡಿದ್ವಿ. ಈ ಪೆನ್ಸಿಲ್ ನ ಮಾಡಕ್ಕೆ ಮರ ಕಟ್ ಮಾಡಿಲ್ಲ. ಬರ್ದಾದ್ಮೇಲೆ ಇದನ್ನ ಹಿಂಗ್ ನೆಟ್ರೆ ಪಾಲಕ್ ಗಿಡ ಬರುತ್ತೆ. ಉಚ್ಚಿಲ ದೇವಸ್ಥಾನ ಅಂತ ಒಂದು ಉಡುಪಿ ಹತ್ರ ಇದೆ. ದೇವಸ್ಥಾನ ಶುರುವಾಗಿ 100ನೇ ವರ್ಷಕ್ಕೆ ಅಷ್ಟು ಜನ ದೇವಿಯರನ್ನ ಕೂರಿಸಿ ಕಡೇ ದಿವಸ ಅದನ್ನ ಬೀಚ್ ಒಳಗಡೆ ವಿಸರ್ಜನೆ ಮಾಡ್ತಾರೆ. ನಂಗೆ ಮಹಾಲಯ ಅಮಾವಾಸ್ಯೆ ದಿವಸ ಅವ್ರು ಫೋನ್ ಮಾಡ್ಬಿಟ್ಟು 10,000 ಕ್ಯಾಂಡಲ್ ಬೇಕು ಅಂತ ಹೇಳಿದ್ರು. ದಸರಾ ಹಿಂದಿನ ದಿವಸ ಅಂದ್ರೆ ನವಮಿ ದಿವಸನಾದ್ರೂ ಡೆಲಿವರ್ ಮಾಡ್ಬೇಕು. ಏನೂ ಇಲ್ಲ ನನ್ನ ಹತ್ರ, ದೇವಿ ಶಕ್ತಿನೇ ಕೊಡ್ತಾಳೆ ಅಂತ ಅನ್ಸ್ಬೋದು ಅಷ್ಟೇ. ಓವರ್ ನೈಟ್ ರಾಜಸ್ಥಾನದಿಂದ ಮಡ್ ದಿಯಾಗಳನ್ನ ಚಿಕ್ಕ ಪುಟ್ಟ ಮಡಕೆಗಳನ್ನ ಅದನ್ನ ಏರ್ ಲಿಫ್ಟ್ ಮಾಡಿಸ್ಕೊಂಡಿದ್ದೀನಿ. ತಗೊಂಬಂದು ನನ್ನ ಟೀಮ್ನವರೆಲ್ಲ ಪಾಪ ಹಗಲು ರಾತ್ರಿ ದುಡಿದು ಅದಕ್ಕೆ ಕ್ಯಾಂಡಲ್ ಮೇಕಿಂಗ್ ಎಲ್ಲ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಒಂದು ದಿವಸ ಮುಂಚೆನೆ ಕೊಟ್ವಿ. ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಆಂಕರ್ ಲಿಖಿತ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಬೆಳಕಿನ ಮನೆಗೆ ಬಂದಿದ್ದೀನಿ. ಇದೇನಿದು ಬೆಳಕಿನ ಮನೆ ಅಂತ ಇದ್ದೀರಾ? ಹೌದು, ಮೈಸೂರಿನ ಶ್ರೀ ವಿದ್ಯಾ ಕಾಮತ್ ಅವ್ರ ಮನೆಗೆ ಬಂದಿದ್ದೀನಿ. ಇವರು ಕ್ಯಾಂಡಲ್ ತಯಾರಕರು ಹಾಗೆ ಮಹಿಳಾ ಉದ್ಯಮಿ ಕೂಡ ಹೌದು. ಇವ್ರದೇ ಆದಂಥ ಔರಾ ಕ್ಯಾಂಡಲ್ಸ್ ಅನ್ನೋ ಬ್ರ್ಯಾಂಡ್ ಮುಖಾಂತರ ಸಾಕಷ್ಟು ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಹಾಗೆ ವಿಧವಾದಂಥ ಕ್ಯಾಂಡಲ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಕ್ಯಾಂಡಲ್ ಬಿಸ್ನೆಸ್ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಜೊತೆಗೆ ಏಕೆ ಕಲಾವಿದೆ ಕೂಡ ಹೌದು. ಮತ್ತೆ ಇನ್ಯಾಕ್ ತಡ, ಬನ್ನಿ ಅವ್ರನ್ನ ಹೋಗಿ ಮಾತಾಡಿಸಿ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ. ನಮಸ್ತೆ ಶ್ರೀವಿದ್ಯಾ ಅವರೇ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಎಲ್ಲ? ನಡೀತಾ ಇದೆ, ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ. ಓಕೆ, ನಿಮ್ಮನ್ನು ನೋಡಿದ್ರೆ ನನಗೆ ಒಂದು ಸಾಂಗ್ ನೆನಪಾಗುತ್ತೆ, ಬೆಳಕಿನ ಕವಿತೆ ಅಂತ. ಯಾಕಂದ್ರೆ ಕ್ಯಾಂಡಲ್ ತಯಾರಕರು ಕೂಡ ಹೌದು ನೀವು. ಸಾಕಷ್ಟು ವಿಧವಾದಂಥ ರೀತಿಯಲ್ಲಿ ಕ್ಯಾಂಡಲ್ ತಯಾರು ಮಾಡ್ತೀರಾ. ಮೊದಲನೇದಾಗಿ ಹೇಳಬೇಕಾದ್ರೆ ಶ್ರೀವಿದ್ಯಾ ಅವರು ಯಾರು, ಶ್ರೀವಿದ್ಯಾ ಕಾಮತ್ ಯಾರು ಅನ್ನೋದಾದ್ರೆ ನಿಮ್ಮ ಪರಿಚಯ ಯಾವ ರೀತಿ ಮಾಡ್ಕೋತೀರಾ? ಶ್ರೀವಿದ್ಯಾ ಯಾರು ಅನ್ನೋದನ್ನ ಹೇಳೋದು ಕಷ್ಟ. ನಾನು ಯಾರು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿಲ್ಲ. ಆದ್ರೆ ನನ್ನ ಸಣ್ಣ ಪರಿಚಯ ಕೊಡ್ಬೇಕು ಅಂತಂದ್ರೆ, ನಾನು ಸದ್ಯಕ್ಕೆ ಒಬ್ಬ ತಾಯಿ ಮತ್ತೆ ಒಂದು ಸಣ್ಣ ಉದ್ದಿಮೆಯನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅನ್ನೋ ಪ್ರಯತ್ನದಲ್ಲಿರುವಂಥವಳು. ಮೈಸೂರಿನ ಹುಡುಗಿ, ಅಪ್ಪಟ ಕನ್ನಡತಿ, ಅಷ್ಟೇ ಹೇಳಬಲ್ಲೆ. ನಿಮ್ಮ ಬಾಲ್ಯ ಎಲ್ಲ ಮೈಸೂರಲ್ಲೇ ಕಳೆದಿದ್ದ? ನಾ ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಗ್ರಾಜ್ಯುಯೇಟ್ ಆಗಿದ್ದು ಎಲ್ಲಾನು ಮೈಸೂರಿಂದಾನೆ. ಆಮೇಲೆ ಸ್ವಲ್ಪ ಸಮಯಕ್ಕೆ ಬೆಂಗಳೂರು, ಚೆನ್ನೈಯಲ್ಲೆಲ್ಲ ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆಲ್ಲ ಉಂಟು. ಆಮೇಲೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೆ ವಾಪಸ್ ಮೈಸೂರಿಗೆ ಬಂದೆ. ಜನರಲಿ 9 ತಿಂಗಳ ತನಕ ತಾಯಿ ಮತ್ತೆ ಮಗುವನ್ನ ವಾಪಸ್ ಗಂಡನ ಮನೆಗೆ ಕಳ್ಸಲ್ಲ ಅಲ್ಲ, ತಾಯಿ ಮನೆಯಲ್ಲೇ ಇರ್ತೀವಿ. ಅವಾಗ 8ನೇ ತಿಂಗಳಲ್ಲಿ ನನ್ನ ತಾಯಿ ಹೋಗ್ಬಿಡ್ತಾರೆ. ಆಮೇಲೆ ಆವಾಗ ನಾನು ಒಬ್ಳೆ ಮಗಳು. ಸೊ ಹಾಗಾಗಿ 1 ತಿಂಗಳು ನಾನೆಲ್ಲ ಸೆಟ್ ರೈಟ್ ಮಾಡಿ ಆಮೇಲೆ ಹೋಗ್ಬೇಕು ಅನ್ಕೊಳ್ಳೋಷ್ಟು ಕೋವಿಡ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ನಾನು ಇನ್ನೊಂದು 10-15 ವರ್ಷ ಬಿಟ್ಟು ಮೈಸೂರಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋದು ನನ್ನ ಒಂದು ಯೋಚನೆ ಏನಿತ್ತು. ಅದಕ್ಕೆ ಸರಿಯಾಗಿ ಕೋವಿಡ್ ನನಗೆ ಟಚ್ ವುಡ್, ಪಾಪ ಕೋವಿಡ್ನಲ್ಲಿ ತುಂಬಾ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆದ್ರೆ ನನಗೆ ಕೋವಿಡ್ ಬ್ಲೆಸ್ಸಿಂಗ್ ಆಗಿ ಬಂತು. ನನ್ನ ಗಂಡನಿಗೆ ಯಾವತ್ತೂ ಜೀವನದಲ್ಲಿ ವರ್ಕ್ ಫ್ರಮ್ ಹೋಮ್, ಅವ್ರು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋದು, ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಅಲ್ಲಾದ್ರೂ ಅವ್ರಿಗೆ ಯಾವತ್ತೂ ವರ್ಕ್ ಫ್ರಮ್ ಹೋಮ್ ಬರೋದೇ ಇಲ್ಲ ಅನ್ನೋಂಥವ್ರಿಗೂ ಸಹ ವರ್ಕ್ ಫ್ರಮ್ ಹೋಮ್ ಬಂತು. ಆಮೇಲೆ ನನ್ನ ಬಿಸ್ನೆಸ್ಗೆ ಎಲ್ಲನೂ ನಂಗೆ ಟ್ರಾವೆಲ್ ಇರ್ತಿತ್ತು, ಮೀಟಿಂಗ್ಸ್ ಇರ್ತಿತ್ತು, ಅದೆಲ್ಲ ಎಷ್ಟೊಂದೆಲ್ಲ ಇರ್ತಿತ್ತು. ಬಟ್ ಎಲ್ಲರೂ ವರ್ಕ್ ಫ್ರಮ್ ಹೋಮ್, ಝೂಮ್ ಮೀಟಿಂಗು, ಗೂಗಲ್ ಮೀಟು ಅದರಲ್ಲೆಲ್ಲ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಶುರುವಾದರು. ಹಾಗಾಗಿ ಸುಲಭವಾಗಿ ನಾನು ಮೈಸೂರಿನಲ್ಲಿ ಸೆಟ್ಲ್ ಆಗೋದಕ್ಕೆ ಸಾಧ್ಯ ಆಯಿತು. ಇನ್ನು ನಿಮ್ಮ ಈ ಒಂದು ಕ್ಯಾಂಡಲ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಯಾಕೆ ಕ್ಯಾಂಡಲ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಆನೆಸ್ಟಾಗಿ ಹೇಳ್ಬೇಕಂದ್ರೆ ಕ್ಯಾಂಡಲ್ ಬಿಸ್ನೆಸ್ಸೇ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ನನ್ನ ಮೇಜರ್ ಬಿಸ್ನೆಸ್ ಇರೋದು ಟ್ರೈನಿಂಗ್ ಮತ್ತು ರೆಕ್ರೂಟ್ಮೆಂಟ್. ನನ್ನ ಹತ್ರ ಬೇರೆ ಬೇರೆ ಹಾಸ್ಪಿಟಲ್ ಇಂಡಸ್ಟ್ರಿನಲ್ಲಿ ನಾನು ಟ್ರೈನಿಂಗ್ ಕೊಟ್ಟು ಅವ್ರಿಗೆ, ಇವಾಗ ನೀವು ಯಾವುದೋ ಕೆಲವು ಹಾಸ್ಪಿಟಲ್ಗಳಿಗೆ, ದೊಡ್ಡ ಬ್ರ್ಯಾಂಡ್ಗಳಿಗೆ ನೀವು ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತೀರಾ ಅಲ್ವಾ, ಆ ರೀತಿ ಅಪಾಯಿಂಟ್ಮೆಂಟ್ ಬುಕ್ ಮಾಡುವಾಗ ಅದನ್ನ ಕಾಲ್ ತೊಗೊಂಡು ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಮಾಡೋದು, ಮತ್ತು ಫಾರ್ಮಸಿ ರಿಕ್ವೆಸ್ಟ್ನ ತೊಗೊಳ್ಳೋದು, ಮತ್ತು ನನಗೆ ಮನೆಯಲ್ಲಿ ಯಾರೋ ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿರೋರು ಇದ್ದಾರೆ, ಅಥವಾ ಯಾರೋ ಒಬ್ರಿಗೆ ಡ್ರೆಸ್ಸಿಂಗ್ ಆಗಬೇಕೇನೋ, ವೂಂಡ್ ಡ್ರೆಸ್ಸಿಂಗ್ಸ್ ಆಗಬೇಕು ಅನ್ನುವಾಗ ಅವ್ರಿಗೆ ಹೋಮ್ ಕೇರ್ನ ಅಸಿಸ್ಟೆನ್ಸ್ನ ಕೊಡೋರು, ಅಂದರೆ ಅಂಥವ್ರನ್ನ ಒದಗಿಸಿ ಕೊಡೋರು ನನ್ನ ಎಂಪ್ಲಾಯೀಸ್.
ಅವರು ಹತ್ತತ್ರ 120 ಜನ ಎಂಪ್ಲಾಯೀಸ್ ಇದ್ದಾರೆ ನನ್ನ Okay. ಅಂಡರ್ ಅಲ್ಲಿ ಇವಾಗ. 120 ಜನಕ್ಕೆ ನಾನು ಸಂಬಳ ಕೊಡ್ತೀನಿ ಪ್ರತಿ ತಿಂಗಳು. ಇದು ನನ್ನ ಮೇಜರ್ ಬಿಸ್ನೆಸ್, ನನ್ನ ಬ್ರೆಡ್ ಅಂಡ್ ಬಟರ್ ಇಸ್ ದಟ್. ಆದ್ರೆ ನಾವು ಅದಲ್ದಲ್ಲೇ ನಾವು ಕಾಲೇಜಸ್ ಅಲ್ಲಿ, ಕಾರ್ಪೊರೇಟ್ಸ್ ಅಲ್ಲಿ ಎಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಟ್ರೈನಿಂಗು, ಮತ್ತೆ ಸಿಕ್ಸ್ ಸಿಗ್ಮಾ ಅಂತ ಹೇಳ್ತೀವಿ ಕಾರ್ಪೊರೇಟ್ಸ್ ಎಲ್ಲ, ಅದರದ್ದು ಟ್ರೈನಿಂಗು, ಈ ರೀತಿ ಸುಮಾರು ಬೇರೆ ಬೇರೆ ರೀತಿಯ ಟ್ರೈನಿಂಗ್ಸ್ನೆಲ್ಲ ಮಾಡ್ತೀನಿ. ಆದ್ರೆ ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಾವು ಹೆಣ್ಮಕ್ಳು ತುಂಬಾ ವರ್ಷ ಇರೋಕ್ಕಾಗಲ್ಲ. ದೇಹದಲ್ಲಿ ಶಕ್ತಿ ಇರುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ನಮ್ಮ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡ್ಬೇಕಾಗತ್ತೆ. ಸೊ ನಾನು ಮುಂದಕ್ಕೆ ಸರ್ವಿಸ್ ಇಂಡಸ್ಟ್ರಿಯಿಂದ ಎಕ್ಸಿಟ್ ಆಗ್ಬೇಕಾದಾಗ ಒಂದು ಪ್ರಾಡಕ್ಟ್ ಏನಾದ್ರು ಇರಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು. ಇದೇ ರೀತಿ ನಾವು ಒಂದು ಔಟ್ಬೌಂಡ್ ಲರ್ನಿಂಗ್ ಅಂತ ಒಂದು ಮಾಡ್ತೀವಿ. ನಿಮಗೆ ಗೊತ್ತಿರ್ಬೋದು, ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲೆಲ್ಲ ಒಂದಷ್ಟು ಜನನ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇಡೀ ದಿವಸ ಟ್ರೈನಿಂಗ್ ಮಾಡಿ, ಟೀಮ್ ಬಿಲ್ಡಿಂಗು, ಲೀಡರ್ಶಿಪ್ ಟ್ರೈನಿಂಗ್ ಆ ಥರ ಎಲ್ಲ ಮಾಡ್ತಾರೆ. ಅಂಥದ್ರಲ್ಲಿ ಜನರಲಿ ಒಂದು ಗಿಫ್ಟ್ ಬ್ಯಾಗ್ನ, ಗುಡಿ ಬ್ಯಾಗ್ನ ಕೊಡೋದು ಒಂದು ವಾಡಿಕೆ. ಈ ರೀತಿ ನನಗೆ 2017ರಲ್ಲಿ ಒಂದು ದೊಡ್ಡ ಬ್ಯಾಚ್ ಬಂದಿತ್ತು. ಒಂದು ರಾಮನಗರದ ಹತ್ರ ಒಂದು ದೊಡ್ಡ ರೆಸಾರ್ಟಲ್ಲಿ ಅದನ್ನ ಟ್ರೈನಿಂಗ್ ಮಾಡಿದ್ವಿ. ಅದರಲ್ಲಿದ್ದ ಒಂದು 75ರಿಂದ 80 ಜನರಲ್ಲಿ 60ಕ್ಕೂ ಹೆಚ್ಚು ಮಹಿಳೆಯರಿದ್ರು. ಮತ್ತು ದೀಪಾವಳಿ ತುಂಬ ಹತ್ರ ಬರ್ತಾ ಇತ್ತು. ಹಾಗಾಗಿ ನಾನು ಏನಾದರೂ ಒಂದು ದೀಪಾವಳಿಗೆ ಸಂಬಂಧಪಟ್ಟಂತಹ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಸುಮಾರೆಲ್ಲ ನೋಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಸುಮಾರು ಕಡೆ ಹುಡುಕಿದ್ರು ಇಲ್ಲ ಕಾಸ್ಟ್ ಮ್ಯಾಚ್ ಆಗ್ತಿರ್ಲಿಲ್ಲ, ಇಲ್ಲ ಕ್ವಾಲಿಟಿ ಮ್ಯಾಚ್ ಆಗ್ತಿರ್ಲಿಲ್ಲ, ಇಲ್ಲ ಡಿಸೈನ್ ಇರ್ತಾ ಇರಲಿಲ್ಲ, ಇಲ್ಲ 75 ಜನಕ್ಕೆ ಕೊಡೋ ರೀತಿ ಒಂದೇ ರೀತಿ ಸಿಗ್ತಾ ಇರಲಿಲ್ಲ. ಸೊ ಆವಾಗ ನಾನು ಅನ್ಕೊಂಡೆ, ನಾನು ಚಿಕ್ಕವಳಾಗಿದ್ದಾಗ ಡಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಸ್ವಲ್ಪ. ಆವಾಗ ಹೊತ್ತಿತೋ ಕನ್ನಡದ ದೀಪ, ಹಚ್ಚಿವು ಕನ್ನಡ ದೀಪ ಅಂತ ಡಾನ್ಸ್ ಎಲ್ಲ ಮಾಡುವಾಗ ಪ್ರತಿ ವರ್ಷ ಏನಾದ್ರು ಒಂದು ಇಂಥದ್ದು ಮಾಡ್ತಾ ಇದ್ವಿ. ಆಗ ಅಮ್ಮ ಮೇಣ ತಂದು ಕರಗಿಸಿ ನನಗೆ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಣತೆ ಎಲ್ಲ ಮಾಡಿ ಕೊಡೋರು. ಸೊ ಅಷ್ಟ್ರ ಮಟ್ಟಿಗೆ ಹೇಗೆ ಮಾಡೋದು ಅನ್ನೋದು ಗೊತ್ತಿತ್ತು. ಸೊ ಕ್ಯಾಂಡಲ್ ಅಲ್ಲೇ ಏನಾದ್ರು ಹೊಸದಾಗಿ ಟ್ರೈ ಮಾಡ್ಬಿಟ್ಟು ನಾನೇನೆ ಒಂಚೂರು ಡೆಕೋರೇಟ್ ಮಾಡಿ ಮಾಡೋಣ ಅಂತ ಹೇಳಿ, ನಾನು ಬಯೋಟೆಕ್ನಾಲಜಿ ಓದಿರೋದು. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸ್ವಲ್ಪ ಪರ್ಫ್ಯೂಮ್ಸ್ನ ಆ್ಯಡ್ ಮಾಡಿ, ಜನರಲ್ಲಿ ತುಂಬ ಈಸಿಯಾಗಿ ಸಿಗದೇ ಇರುವಂತಹ ಕ್ಯಾಂಡಲ್ನ ಡಿಸೈನ್ಸ್ನ ಮಾಡಿ ಅದನ್ನ ಆ ಖುಷಿ 75 ಜನ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಪೇರ್ ಅಂದ್ರೂ 150 ಕ್ಯಾಂಡಲ್ ಮಾಡಿರ್ತೀವಿ. ಸೊ ಆಗ ನಾನು ಬೆಂಗಳೂರಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ನಲ್ಲಿ ಒಂದು 60 ಮನೆಗಳಿತ್ತಷ್ಟೇ. ಅದರಲ್ಲಿ ನಾನು ನನ್ನ ಫ್ರೆಂಡ್ಸ್ ಒಂದು 2-3 ಜನ ಬಿಟ್ಟರೆ ಇನ್ನು ಎಲ್ಲರೂ ಹೌಸ್ ವೈಫ್ಸ್. ಅವರು ಬೆಳಗ್ಗೆ 8:15, 8:45 ಅಷ್ಟೊತ್ತಿಗೆ ಮಕ್ಕಳನ್ನ ಗಂಡನ್ನ ಅಡುಗೆ ತಿಂಡಿ ಎಲ್ಲ ಮಾಡಿ ಕಳಿಸ್ಕೊಟ್ಬಿಟ್ರೆ ಸಂಜೆ 4:15 ಮಕ್ಳು ಮನೆಗೆ ಬರೋ ತನಕ ದೇ ಹ್ಯಾವ್ ಅಬ್ಸಲ್ಯೂಟ್ಲಿ ನಥಿಂಗ್ ಟು ಡೂ. ಓಕೆ, ಅವ್ರಿಗೇನೂ ಇರ್ತಿರ್ಲಿಲ್ಲ ಮಾಡೋಕ್ಕೆ. ಸೊ ಅವರು ಕೇಳೋರು, ಏನಾದರೂ ನೀನು HR ಅಲ್ಲಿ ಇದೆಯಾ, ಏನಾದರೂ ಮನೆಯಿಂದ ಮಾಡೋಕ್ಕಾಗತ್ತಾ, ನಮ್ಗೇನಾದರೂ ಒಂದು ಸ್ವಲ್ಪನಾದರೂ ಅರ್ನ್ ಮಾಡೋಕ್ಕಾಗತ್ತಾ ಅಂತ. ಆವಾಗ ಆ ರೀತಿ ವರ್ಕ್ ಫ್ರಮ್ ಹೋಮ್ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಆವಾಗ ಅಂಥವ್ರನ್ನ ಒಂದಷ್ಟು ಜನ ಸೇರಿಸ್ಕೊಂಡು ಇದನ್ನು ಮಾಡೋಣ ಅಂತ ಹೇಳಿ ನಾನು ಅವ್ರಿಗೆ ಪೇ ಮಾಡಿ ನನ್ನ ರಿಕ್ವೈರ್ಮೆಂಟ್ಗೆ ಫಸ್ಟ್ ಮಾಡಿಕೊಂಡೆ. ಅದನ್ನ ಖುಷಿಗೆ ಫೋಟೋ ತೆಗೆದು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಎಲ್ಲ ಹಾಕಿದ್ವಿ. ಅದನ್ನ ನೋಡಿದವರು ಮತ್ತೆ ನಾವು ಕ್ಲೈಂಟ್ಗಳಿಗೆ ತೊಗೊಂಡೋಗಿ ಕೊಟ್ವಲ್ಲ, ಅವರು ಡಿಫ್ರೆಂಟ್ ಆಗಿತ್ತು. ದೀಪಾವಳಿ ಹತ್ರದಲ್ಲಿತ್ತು, ನಂಗೆ 1-2 ಪೇರ್ ಕೊಡು, ನಂಗೆ 1-5 ಪೇರ್ ಕೊಡು, ಹೀಗೆ ಆಗಿ ಒಂದು ತಿಂಗಳಲ್ಲಿ ಸುಮಾರು 2,500ಕ್ಕಿಂತನೂ ಕ್ಯಾಂಡಲ್ನ ಹೆಚ್ಚಿಗೆ ಸೇಲ್ಸ್ ಮಾಡಿದ್ವಿ. ಓಕೆ, ಹಾಗಾಗಿದ್ರಿಂದ ನನಗೆ ಅನ್ನಿಸ್ತವಾಗಿನೂ ಇವಾಗ ಇದಕ್ಕೆ ಇಷ್ಟು ಮಾರ್ಕೆಟ್ ಇದೆ ಅಂತಂದರೆ ಕರೆಕ್ಟಾಗಿ ರಿಸರ್ಚ್ ಮಾಡಿ ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ ತೊಗೊಂಡು ಹೋದ್ರೆ ಇನ್ನೂ ದೊಡ್ಡದಾಗಿ ಬೆಳಿಬೋದು ಅಂತ ಹೇಳಿ ಅವಾಗಿಂದ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆ. ಮನೇಲಿ ಯಾವ ರೀತಿ ಇತ್ತು ಸಪೋರ್ಟ್ ಸ್ಟಾರ್ಟಿಂಗ್? ಟು ಬಿ ಆನೆಸ್ಟ್, ನನಗೆ ಒಂಚೂರು ಇಷ್ಟ ಇರಲಿಲ್ಲ ನಮ್ಮ ಮನೇಲಿ ಯಾರಿಗೂ. ಈಗಲೂ ನಮ್ಮ ಮನೆಯವ್ರು ಹೇಗಿಸ್ತಾರೆ. ಕ್ಯಾಂಡಲ್ ಅಂತ ಅಂದ ತಕ್ಷಣ ಕಣ್ಣು ಮುಚ್ಕೊಂಡ್ರೆ 1 ನಿಮಿಷ ಎಲ್ರಿಗೂ ಫಸ್ಟ್ ಬರೋದು ₹5 ₹10 ಉದ್ದದ ಕ್ಯಾಂಡಲ್. ಅದನ್ನ ಯಾರು ಹಚ್ತಾ ಇರ್ಲಿಲ್ಲ. ಈಗ 10 ವರ್ಷದ ಹಿಂದೆನೂ ಯಾರು ಹಚ್ತಾ ಇರಲಿಲ್ಲ. ಎಲ್ಲರ ಮನೇಲೂ UPS ಇದೆ, ಇಟ್ ಇಸ್ ಕ್ವೈಟ್ ಅಫೋರ್ಡಬಲ್. ಮತ್ತೆ ಈ ರೀಚಾರ್ಜಬಲ್ ಲೈಟ್ಗಳು ಎಷ್ಟೊಂದು ಬರುತ್ತೆ, ಕರೆಂಟ್ ಹೋದ್ರೆ ಅದೇ ಹತ್ಕೊಳ್ಳುತ್ತೆ. ಹೌದು, ಈ ರೀತಿ ಇರೋದ್ರಿಂದ ಕ್ಯಾಂಡಲ್ ಅಂತ ಹೇಳಿದ್ರೆ ಒಂದು ಲೈಟ್ ಹೋದಾಗ, ಕರೆಂಟ್ ಹೋದಾಗ ಹಚ್ಚುವಂಥದ್ದು, ಇನ್ನೊಂದು ಏನಾದ್ರು ತಪ್ಪು ಮಾಡಿದಾಗ ಅಮ್ಮ ಕ್ಯಾಂಡಲ್ ಹೋಗ್ತೀನಿ ಅಂತ ಹೇಳೋದು ನೆನಪಿದೆ. ಅದು ಬಿಟ್ರೆ ಈ ರೀತಿಯಾದಂತಹ ಸಾಫ್ಟ್ ಕ್ಯಾಂಡಲ್ ಎಲ್ಲೂ ಇರ್ಲಿಲ್ಲ. ಸೊ ಅವಾಗ ನಮ್ಮ ಮನೇಲೆಲ್ಲ ಏನ್ ಹೇಳಿದ್ರು ಅಂದ್ರೆ, ಸರಿ ನಮ್ಮಮ್ಮ ಅಂತೂ ತುಂಬಾನೇ ಬೇಜಾರಾಗೋಯ್ತು. MSc MA 2 ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಇವಳು ಒಂದ್ ದಿವಸ ಬೆಳಗ್ಗೆ ಎದ್ದು ಇದೇನ್ ಕ್ಯಾಂಡಲ್ ಮಾಡ್ತೀನಿ ಅಂತದಳೆ ಅನ್ನೋ ಥರ ಯೋಚನೆ ಇತ್ತು ಅವ್ರಿಗೆ. ಅದಕ್ಕೆ ನಾನು ಅವಾಗ ಚೆನ್ನೈಯಲ್ಲಿದ್ದೆ ಫಸ್ಟ್ ನಂಗೆ ಐಡಿಯಾ ಬಂದಾಗ. ಸೊ ಚೆನ್ನೈಯಲ್ಲಿ ನಮ್ಮನೆ, ಮತ್ತೆ ಮೈಸೂರಲ್ಲಿ ಅಮ್ಮನ ಮನೆ, ಬೆಂಗಳೂರಲ್ಲಿ ನಮ್ಮ ಅತ್ತೆ ಮಾವ ಇದ್ರು. ಈ 3 ಮನೆಯಿಂದ ಒಂದು ಕ್ಯಾಂಡಲ್ ಸಿಕ್ಕಿದ್ರೆ ನೀನ್ ಕ್ಯಾಂಡಲ್ ಬಿಸ್ನೆಸ್ ಮಾಡ್ಬೋದು ಅಂತ. ನಮ್ಮ ಮನೇಲಿ ಮಕ್ಕಳು ಇಲ್ಲದೆ ಇದ್ದಿರ್ಲಿಲ್ಲ ಅವಾಗ. ಇಲ್ಲದೆ ಇದ್ದಿದ್ರಿಂದ ಬರ್ಡೇ ಕ್ಯಾಂಡಲ್ ಸಹ ಇಲ್ಲ. ಸೊ ನಿಮ್ಮನೇಲೆ ಕ್ಯಾಂಡಲ್ ಇಲ್ಲ, ವೈ ವುಡ್ ಎನಿಬಡಿ ಬೈ ಕ್ಯಾಂಡಲ್ಸ್ ಅನ್ನೋ ಪ್ರಶ್ನೆ ಇತ್ತು. ಬಟ್ ಅಂದ್ರೂ ಒಂದು ದೆರ್ ವಾಸ್ ಅ ಡೀಪ್ ಡಿಸೈರ್. ಹಂಗೆ ಯಾರು ಯೂಸ್ ಮಾಡಲ್ಲ ಅಂದಿದ್ರೆ ನಾ 2,500 ಕ್ಯಾಂಡಲ್ನ ಸೇಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದ್ರ ಬಗ್ಗೆ ಹೆಚ್ಚು ಇನ್ನು ತಿಳ್ಕೊಬೇಕು, ನೋಡೋಣ, 1-2 ತಿಂಗಳು ರಿಸರ್ಚ್ ಮಾಡ್ತೀನಿ ಅಂತ ಹೇಳಿ ರಿಸರ್ಚ್ ಮಾಡಿದ್ಮೇಲೆ ಐ ಫೆಲ್ಟ್ ಐ ಶುಡ್ ಗೋ ಫಾರ್ ಇಟ್. ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಕರ್ಕೊಂಡ್ಬಂದಿದೆ. ಓಕೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮನೇಲೇ ಫಸ್ಟ್ ಅಪೋಸ್ ಆಗುತ್ತೆ, ಅಂದರೆ ಏನಕ್ಕೆ ಮಾಡ್ತೀವಿ, ಯಾರು ಮನೆಯವರು. ಅದಲ್ಲದೆ ಇನ್ನು ನೀವು ಸೊಸೈಟಿಗೆ ಏನೋ ಮಾಡ್ಲಿಕ್ಕೆ ಅಂತ ಹೊರಟಾಗ ಆಗ ರೆಸ್ಪಾನ್ಸ್ ಯಾವ ರೀತಿ ಇತ್ತು, ಯಾವೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿ ಬಂತು ಅಂತ?
ಇನಿಷಿಯಲ್ ಡೇಸ್ನಲ್ಲಿ ತುಂಬಾ ಚಾಲೆಂಜಸ್ ಇತ್ತು. ಯಾಕಂದ್ರೆ ನಾನು ಶುರು ಮಾಡಿದಾಗ ಕ್ಯಾಂಡಲ್ ಮೇಕಿಂಗ್ ಇಷ್ಟು ದೊಡ್ಡ ಬಿಸ್ನೆಸ್ ಆಗಿರ್ಲಿಲ್ಲ, ಇಂಡಿಯಾದಲ್ಲಂತೂ ಇರಲಿಲ್ಲ. ನೀವ್ ಯಾವಾಗ ಶುರು ಮಾಡಿದ್ದು? 2017 ಬಟ್ ಅಂದ್ರೂ ಅವಾಗ್ಲೂ ಈಗ ತುಂಬಾ ಒಂಥರ ಮಶ್ರೂಮ್ಸ್ ತರ ಎಲ್ಲರೂ ನಾ ಕ್ಯಾಂಡಲ್ ಮಾಡ್ತೀನಿ ಅವಾಗ ಅಷ್ಟು ಇರ್ಲಿಲ್ಲ. ಅಲ್ಲದೆ ನನಗೂ ಎಕ್ಸ್ಪೋಜರ್ ಇರಲಿಲ್ಲ ಅಂಡ್ ಕ್ಯಾಂಡಲ್ ಮೇಕಿಂಗ್ ನ ಹೇಳ್ಕೊಡೋರು ಅಂತ ಯಾರು ಇರಲಿಲ್ಲ. ಸೊ ನನಗೆ ವ್ಯಾಕ್ಸ್ಗಳ ಬಗ್ಗೆ ಗೊತ್ತಿರಲಿಲ್ಲ, ಪರ್ಫ್ಯೂಮ್ಗಳ ಬಗ್ಗೆ ಗೊತ್ತಿರಲಿಲ್ಲ, ಮೋಲ್ಡ್ಗಳ ಬಗ್ಗೆ ಗೊತ್ತಿರಲಿಲ್ಲ, ಅದು ಎಲ್ಲಿ ಸಿಗುತ್ತೆ ಗೊತ್ತಿರಲಿಲ್ಲ, ಯಾವ ಪ್ರಮಾಣದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಅದನ್ನ ಎಷ್ಟು ಹೊತ್ತು ಬಿಡಬೇಕು, ಹೇಗೆ ಡಿಮೋಲ್ಡ್ ಮಾಡಬೇಕು, ಇದೆಲ್ಲ ಯಾವುದು ಗೊತ್ತಿರಲಿಲ್ಲ. ಈ ರೀತಿ ಚಾಲೆಂಜಸ್ ಒಂದ್ ಕಡೆ ಆದ್ರೆ, ಇನ್ನೊಂದು ಈ ರೀತಿ ಮನೆಯಿಂದ ಏನೋ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಗೃಹ ಕೈಗಾರಿಕೆ ಬಗ್ಗೆ ಅದರಲ್ಲೂ ಓದಿರೋರು ಮಾಡ್ತೀವಿ ಅಂದ್ರೆ ಜನ ನೋಡೋ ರೀತಿ ಸ್ವಲ್ಪ ಇನ್ನೂ ಇವತ್ತಿನ ದಿವಸಕ್ಕೂ ಸ್ವಲ್ಪ ಬೇರೆ ತರ. ಗೃಹ ಕೈಗಾರಿಕೆಗಳ ಬಗ್ಗೆ ಅಷ್ಟು ಒಳ್ಳೆ ಹಂಗ್ ನೋಡಕ್ ಹೋದ್ರೆ ದೇಶದ GDPಗೆ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡೋದು ದೊಡ್ಡ ದೊಡ್ಡ ಕಂಪನಿಗಳಿಗಿಂತ ಚಿಕ್ಕ ಚಿಕ್ಕ ಗೃಹ ಕೈಗಾರಿಕೆಗಳೇನೆ. ಅಂದ್ರೂ ಅದಕ್ಕೆ ಬೇಕಾದಂತಹ ಗೌರವ ಇನ್ನೂ ಸಿಕ್ಕಿಲ್ಲ. ಸೊ ಈ ರೀತಿ ಚಾಲೆಂಜಸ್ ಇತ್ತು. ಇನ್ನು ಕ್ಯಾಂಡಲ್ ಬಿಸ್ನೆಸ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಇಷ್ಟೊಂದು ಚಾಲೆಂಜಸ್ಗಳಿರೋ ಮಧ್ಯೆ ಒಂದು ಟೈಮಲ್ಲಿ ಹೌದಪ್ಪ ನಾನು ಮಾಡಿದ್ದು ಸಾರ್ಥಕ ಆಯ್ತು ಅಂತ ಅನ್ಸಿದಂಥ ಕ್ಷಣ ಯಾವ್ದಾದ್ರು ಇದೆಯಾ? ಬಹಳಷ್ಟು ಕ್ಷಣಗಳಿದೆ. ಹೇಳ್ತಾ ಹೋದ್ರೆ ಅದು ತುಂಬಾನೇ ಇದೆ. ಬಿಕಾಸ್ ನನ್ನ ದೊಡ್ಡ ಬಿಸ್ನೆಸ್ ಟ್ರೈನಿಂಗ್ ಅಂಡ್ ರೆಕ್ರೂಟ್ಮೆಂಟ್ ಆದ್ರೂ ಸಹ ನನಗೆ ಒಂದು ಒಳ್ಳೆ ಐಡೆಂಟಿಟಿನ ಕೊಟ್ಟಿದ್ದಂಥದ್ದು ಈ ಕ್ಯಾಂಡಲ್ ಬಿಸ್ನೆಸ್. ಅದು ಒಂದು. ಇನ್ನೂ ಒಂದು ಅಂದ್ರೆ ಕೆಲವು ತುಂಬಾ ಮನಸ್ಸಿಗೆ ಮುಟ್ಟುವಂತಹ ಹಣ ಸಂಪಾದನೆಗೂ ಮೀರಿದಂತಹ ಎಕ್ಸ್ಪೀರಿಯನ್ಸಸ್ ಕ್ಯಾಂಡಲ್ ಮೇಕಿಂಗ್ ಇಂದ ಆಗಿದೆ. ಜೊತೆಗೆ ಇದು ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪರ್ಫ್ಯೂಮ್ ಇರುತ್ತೆ, ಅದು ಒಂದು ಫ್ಲೇಮ್ ಏನಿರುತ್ತೆ, ನೀವು ಎಷ್ಟು ದೊಡ್ಡ ಏನ್ ಹೇಳ್ತಾರೆ LED ಲೈಟ್ಸ್ಗಳ ಮಧ್ಯೆ ಇದ್ರೂ ಒಂದು ಪುಟ್ಟ ಕ್ಯಾಂಡಲ್ ನ ಅದೊಂದು ಫ್ಲೇಮ್ ಇರುತ್ತಲ್ಲ, ಅದು ಕೊಡುವಂತಹ ದಿವ್ಯತೆ, ದೀಪದ ಬೆಳಕಿರ್ಬೋದು, ದೀಪದ ಜ್ಯೋತಿ ಇರ್ಬೋದು, ಕ್ಯಾಂಡಲ್ ನ ಒಂದು ಜ್ಯೋತಿ ಇರ್ಬೋದು, ಅದ್ರಲ್ಲಿರೋ ದಿವ್ಯತೆ, ಅದ ಆರ್ದ್ರತೆನೇ ಬೇರೆ, ಮನಸ್ಸಲ್ಲಿ ಓಪನ್ ಆಗುತ್ತೆ. ಕ್ಯಾಂಡಲ್ ಅಲ್ಲಿ ದೀಪಕ್ಕೆ ಕಂಪೇರ್ ಮಾಡಿದ್ರೆ ಕ್ಯಾಂಡಲ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ನಾವು ಪರ್ಫ್ಯೂಮ್ ಆಡ್ ಮಾಡಿರ್ತೀವಿ. ಇದು ನಮ್ಮ ದೇಹದಲ್ಲಿ ಒಂದು ಡೋಪಮೈನ್ ಹಾರ್ಮೋನ್ ಅನ್ನ ಇದು ಮಾಡುತ್ತೆ. ಸೊ ಅರೋಮಾಥೆರಪಿಗೆ ವರ್ಕ್ ಆಗುತ್ತೆ. ಹಾಗಾಗಿ ಕೆಲವು ಸ್ಪೆಷಲ್ ಕ್ಯಾಂಡಲ್ಸ್ ನಾನು ಬಯೋಟೆಕ್ನಾಲಜಿನ ಕಂಬೈನ್ ಮಾಡಿ ನಾನು ಕಂಡಿಡಿಯಕ್ಕಾಯ್ತು. ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಬರ್ದೇ ಇರೋರ್ಗೆ ನನ್ನ ಹತ್ರ ಕ್ಯಾಂಡಲ್ಸ್ ಇದೆ. ಮೈಗ್ರೇನ್ ಇರೋರ್ಗೆ ಸುಮ್ಮನೆ ಟ್ಯಾಬ್ಲೆಟ್ ತಗೊಳ್ಳೋದ್ರ ಬದಲು ಕ್ಯಾಂಡಲ್ ಹಚ್ಚಬಹುದು. ಈ ರೀತಿ ಕೆಲವು ರೇರ್ ಥಿಂಗ್ಸ್ ನಾನು ಇದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಹಾಗಾಗಿ ಅಂಥದ್ದು ಇದನ್ನೆಲ್ಲ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದಕ್ಕೂ ಖುಷಿ ಆಗತ್ತೆ ಅನ್ನೋದು ಅವಾಗ. ಅದೇ ಯಾರಾದ್ರೂ ಬಂದು ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಇದು ಯೂಸ್ ಮಾಡಿದೆ ನಂಗೆ ಕಮ್ಮಿ ಆಯ್ತು ಅಂತನೋ ಅಥವಾ ಇನ್ನೊಂದೇನೋ ಹೇಳಿದಾಗ? ಹೌದು ಖಂಡಿತ. ಅದು ಅಲ್ದಲೆ ಒಂದ್ಸತಿ ಉಚ್ಚಿಲ ದೇವಸ್ಥಾನ ಅಂತ ಒಂದು ಉಡುಪಿ ಹತ್ರ ಇದೆ, ಅಲ್ಲಿ 100ನೇ ವರ್ಷ ದೇವಸ್ಥಾನ ಶುರುವಾಗಿ 100ನೇ ವರ್ಷಕ್ಕೆ ಅಲ್ಲಿ ಕಾಪು ಬೀಚ್ ನಲ್ಲಿ ಅಲ್ಲಿ ತುಂಬಾ ದೊಡ್ಡದಾಗಿ ಶಾರದೆ ಅಷ್ಟು ಜನ ದೇವಿಯರನ್ನ ಕೂರಿಸಿ ಕಡೇ ದಿವಸ ಅದನ್ನ ಬೀಚ್ ಒಳಗಡೆ ವಿಸರ್ಜನೆ ಮಾಡ್ತಾರೆ. ನಾವೆಲ್ಲ ಗಣಪತಿ ಹೇಗೆ ವಿಸರ್ಜನೆ ಮಾಡ್ತೀವೋ ಅವಾಗ ಅಲ್ಲಿ ಸುಮಾರು 1 ಲಕ್ಷ ಜನ 2 ಲಕ್ಷ ಜನ ಹತ್ರ ಎಲ್ಲ ಸೇರ್ತಾರೆ. ಅಲ್ಲಿ ಕೆಲವೊಂದು 15-20 ಸಾವಿರ ಜನಕ್ಕೆ ಅವರು ಕೈಯಲ್ಲಿ ಮೇಣವನ್ನ ಏನಾದ್ರು ಒಂದು ಅಥವಾ ಒಂದು ದೀಪನೋ ಏನಾದ್ರು ಕೊಡೋಣ, ಅಲ್ಲಿ ಬೀಚ್ ಹತ್ರ ಆರತಿ ಮಾಡೋದಕ್ಕೆ ಅನ್ನೋ ಥರ ಯೋಚನೆ ಮಾಡಿದ್ರು. ನಂಗೆ ಮಹಾಲಯ ಅಮಾವಾಸ್ಯೆ ದಿವಸ ಅವ್ರು ಫೋನ್ ಮಾಡ್ಬಿಟ್ಟು 10,000 ಕ್ಯಾಂಡಲ್ ಬೇಕು ಅಂತ ಹೇಳಿದ್ರು. ಅದು ಒಂದು ಸ್ಪೆಸಿಫಿಕ್ ಒಂದು ಮಡ್ ಇದ್ರಲ್ಲಿ ಟ್ರೆಡಿಷನಲ್ ಆಗಿ ಕಾಣಿಸೋ ಥರ. ಯಾಕಂದ್ರೆ ಅಲ್ಲೆಲ್ಲ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ನೀವ್ ಯಾವ್ದೋ ಒಂದು ಕ್ಯಾಂಡಲ್ ನ ಕೊಡಕ್ಕಾಗಲ್ಲ, ಎಣ್ಣೆ ದೀಪ ಕೊಟ್ರೆ ಅದ ಮೈ ಬಿದ್ಕೊಂಡು ಹತ್ಕೋಬಹುದು. ಸೊ 10,000 ಕ್ಯಾಂಡಲ್ಗೆ ನಾನು ಏನು ಪ್ರಿಪೇರ್ ಆಗಿರ್ಲಿಲ್ಲ. ಅದು ನಾನು ದಸರಾ ಹಿಂದಿನ ದಿವಸ ಅಂದ್ರೆ ನವಮಿ ದಿವಸನಾದ್ರೂ ಡೆಲಿವರ್ ಮಾಡ್ಬೇಕು, ಏನೂ ಇಲ್ಲ ನನ್ನ ಹತ್ರ. ಕರೆಸ್ಕೊಳ್ತಾನೆ ದೇವಿ ಶಕ್ತಿನೇ ಕೊಡ್ತಾಳೆ ಅಂತ ಅನ್ಸ್ಬೋದು ಅಷ್ಟೇ. ಓವರ್ ನೈಟು ರಾಜಸ್ಥಾನದಿಂದ ಇದನ್ನ ಮಡ್ ದಿಯಾಗಳನ್ನ ಹಣತೆ ಮಡಕೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಡಕೆಗಳನ್ನ ಅದನ್ನ ಏರ್ ಲಿಫ್ಟ್ ಮಾಡಿಸ್ಕೊಂಡಿದ್ದೀನಿ. ತಗೊಂಬಂದು ನನ್ನ ಟೀಮ್ನವರೆಲ್ಲ ಪಾಪ ಹಗಲು ರಾತ್ರಿ ದುಡಿದು ಅದಕ್ಕೆ ಕ್ಯಾಂಡಲ್ ಮೇಕಿಂಗ್ ಎಲ್ಲ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಒಂದು ದಿವಸ ಮುಂಚೆನೆ ಕೊಟ್ವಿ. ಅವಾಗ ಅಲ್ಲಿ ಎಷ್ಟು ಖುಷಿ ಆಯ್ತು ಅಂದ್ರೆ, ಬೀಚಲ್ಲಿ ದೊಡ್ಡ ದೊಡ್ಡ ದೇವರ ಮೂರ್ತಿಗಳನ್ನ ತಗೊಂಡು ಹೋಗಿ ವಿಸರ್ಜನೆ ಮಾಡ್ತಾ ಇದಾರೆ ಇವರು. ಅಷ್ಟು ಜನನೂ 10,000 ಜನ ನನ್ನ ಕ್ಯಾಂಡಲ್ ನ ಇಟ್ಕೊಂಡು ಬೀಚಲ್ಲಿ ಆರತಿ ಮಾಡ್ತಾ ಇದಾರೆ. ಅಂಡ್ ಅವತ್ತಿನ ದಿವಸ ಅಂಥ ಜೋರು ಬೀಚ್ ನಲ್ಲಿರುವಂತಹ ಗಾಳಿ ನಿಮ್ಗೆ ಗೊತ್ತು, ರಾತ್ರಿ 2:30 ತನಕ ಕ್ಯಾಂಡಲ್ಗಳು ಉರ್ದಿದೆ. ಹತ್ತತ್ರ 4ರಿಂದ 5 ಗಂಟೆಗಳ ಕಾಲ ಆ ಕ್ಯಾಂಡಲ್ ಉರ್ದಿದೆ. ಸೊ ಅದು ಒಂದು ರೀತಿ ಇಟ್ಸ್ ಡಿವೈನ್. ಅಂಡ್ ಅವಾಗ ಎಲ್ಲರೂ ಆಶ್ಚರ್ಯ, ಇದು ಹಿಂಗ್ ಕ್ಯಾಂಡ್ಲು ಇಷ್ಟೋ ತನಕ ಉರಿಯತ್ತೆ ಅಂತ ಅವಾಗೆಲ್ಲ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಇಮೇಲ್ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಆಗ ಕ್ಯೂರಿಯಾಸಿಟಿನೂ ಅಲ್ಲಿನ ಭಾಗದ ಜನಗಳಿಗೆ ತುಂಬಾ ಇದಾಯ್ತು.
ಸೊ ಹಾಗಾಗಿ ಈ ಥರ ಸಣ್ಣ ಸಣ್ಣ ಮೂಮೆಂಟ್ಗಳು ಧನ್ಯತೆ ಕೊಡುವಂತಹ ಬೇಕಾದಷ್ಟು ಮೂಮೆಂಟ್ಗಳಿದೆ. ಇನ್ನು ಇದ್ರ ಜೊತೆಗೆ ನೀವು ಬಿಸ್ನೆಸ್ ರಿಲೇಟೆಡ್ ಸಾಕಷ್ಟು ವೆಬಿನಾರ್ಗಳನ್ನು ಕೂಡ ಮಾಡಿದ್ದೀರಾ. ಅಂದರೆ ಮಹಿಳೆಯರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಜೊತೆಗೆ ಯೂತ್ಸ್ಗೆ ಹೆಲ್ಪ್ ಆಗುವಂಥ ಸಾಕಷ್ಟು ವೆಬಿನಾರ್ಸ್ ಮಾಡಿದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ನಾನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ, ನಾವೇ ಉದ್ದಿಮೆಗಳನ್ನ ಕ್ರಿಯೇಟ್ ಮಾಡಿ ಉದ್ಯೋಗವನ್ನ ಕ್ರಿಯೇಟ್ ಮಾಡೋವರೆಗೂ ನಮ್ಮ ದೇಶ ಮುಂದಕ್ಕೆ ಹೋಗಲ್ಲ ಅಂತ. ಯಾಕಂದ್ರೆ ಇವಾಗ ಆಲ್ರೆಡಿ ನೀವೇ ನೋಡ್ತಾ ಇದ್ದೀರಾ, ರಿಸೆಷನ್ ಎಲ್ಲ ಕಡೆ. ನಾನು ರೆಕ್ರೂಟ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ನೋಡ್ತೀನಿ. ಬಿಕಾಸ್ ಒಂದು ಲೆವೆಲ್ ತನಕ ಬಂದ್ಮೇಲೆ ಕೆಲಸ ಕಳ್ಕೊಂಡ್ರೆ ಧೋಬಿಕಾ ಕುತ್ತ ಅಂತೀವಿ ನಾವು ಹಿಂದಿನಲ್ಲಿ, ಗಲಿಕಾ ಅಲ್ಲ ಘಾಟ್ಕಾ ಅಲ್ಲ. ಅವ್ರಿಗೆ ಬೇರೆ ಹೊಸ ಕಂಪ್ನಿನಲ್ಲಿ ಕೆಲ್ಸಕ್ಕೆ ತಗೊಳ್ಳಲ್ಲ, ಅಲ್ಲಿರೋ ಕಂಪ್ನಿನಲ್ಲಿ ತೆಗ್ದು ಹಾಕಿರ್ತಾರೆ. ಹೊಸದಾಗಿ ನಾವೇನಾದ್ರೂ ಇವಾಗ ಶುರು ಮಾಡೋಣ ಅಂತಂದ್ರೆ ಆ ಲೆವೆಲ್ಗೆ ಕಮಿಟ್ಮೆಂಟ್ಗಳಿಗೆ ಎಷ್ಟೊಂದು ಶುರು ಆಗೋಗಿರುತ್ತೆ ಅಂದ್ರೆ ತಿಂಗಳಿಗೆ ಇಷ್ಟು ಅರ್ನಿಂಗ್ ಇಲ್ಲ ಅಂತಂದ್ರೆ ಅವ್ರಿಗೆ ಜೀವನ ಮಾಡಕ್ ಸಾಧ್ಯ ಆಗಲ್ಲ, ಕೆಲ್ಸನೂ ಬೇರೆ ಸಿಗಲ್ಲ. ಸೊ ಈ ರೀತಿ ಸಿಕ್ಕಾಕೊಂಡಿರೋರು ನಮ್ಮ ದೇಶದಲ್ಲಿ ಸಹಸ್ರಾರು ಜನ ಟ್ಯಾಲೆಂಟೆಡ್ ಜನಗಳಿದ್ದಾರೆ, ಏನ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಅಂಥವ್ರನ್ನ ನೋಡಿದಾಗ ನನಗೆ ಏನು ಅನ್ಸುತ್ತೆ ಅಂದರೆ, ಇವ್ರು ತುಂಬ ಮುಂಚೆನೇ ಶುರು ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಅ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. ನೀನು ಇವಾಗ ಒಂದಷ್ಟು ಜನ ಕೆಲಸ ಕೊಡುವಂತಹ ಪರಿಸ್ಥಿತಿನಲ್ಲಿ ಇರ್ತಿದ್ದೆ, ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ, ಬಟ್ ಒಬ್ರು ಕೆಲಸ ಅಂತೂ ಕೊಡ್ತಿದ್ದೆ, ನಿನ್ನ ಮೇಲೆ ಡಿಪೆಂಡ್ ಆಗಿ ಒಂದು 4 ಜನ ಅಂತೂ ಇರ್ತಾ ಇದ್ರು. ಸೊ ಆ ರೀತಿ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಇದು. ಸೊ ಹಾಗಾಗಿ ಅದಲ್ದಲೆ ಈಗ ನನ್ನ ಮಗ 6 ವರ್ಷ, ಇವಾಗ ಅವನಿಗೆ, ಅವನು 25 ವರ್ಷ ಆಗಷ್ಟೊತ್ತಿಗೆ ಅವನಿಗೆ ಉದ್ಯೋಗಗಳು ಇರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅಂಥ ಟೈಮ್ನಲ್ಲಿ ಅವನು ಸಹ ಕ್ಯಾಂಡಲ್ ಮಾಡ್ಕೊಂಡಿರ್ಬೋದು, ಇಲ್ಲ ನನ್ನ ಕಂಪ್ನಿನ ನಡ್ಸ್ಕೊಂಡಿರ್ಬೋದು. ನಾನು ಇವಾಗ 120 ಜನಕ್ಕೆ ನಾನು ಕೆಲಸ ಕೊಟ್ಟಿರ್ಲಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಎಲ್ಲ ಸಿಕ್ತಿತ್ತೇನೋ ಕೆಲಸ, ಬಟ್ ನಾನು ಕೊಟ್ಟಿರೋದು ಹೌದು. ಸೊ ಹಾಗಾಗಿ ನಾನು ಈ ಮೆಸೇಜನ್ನ ನಿಮ್ಮ ಚಾನಲ್ ಮೂಲಕನೂ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ರಿಸೆಷನ್ ಅಂತ ಕೆಲಸ ಕಳ್ಕೊಂಡಿರೋರು ಅಥವಾ ಕೆಲಸ ಸಿಗದೇ ಇರೋಂತಹ ಫ್ರೆಶ್ ಗ್ರಾಜ್ಯುಯೇಟ್ಸು ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ಗೌರ್ಮೆಂಟಿಂದ ಬಹಳಷ್ಟು ಸವಲತ್ತುಗಳನ್ನು ಇವಾಗ ಆಂಟ್ರಪ್ರಿನರ್ಶಿಪ್ಗೆ ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಏನಾದರೂ ಒಂದು ಸಣ್ಣ ಉದ್ದಿಮೆನ ಶುರು ಮಾಡೋದು ನಿಜವಾಗ್ಲೂ ಒಳ್ಳೇದು. ತುಂಬ ಜನಕ್ಕೆ ಏನಂದ್ರೆ ಒಂದು ಭಯ ಕಾಡುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಓಕೆ, ಏನೋ ಒಂದು ಮೋಟಿವೇಶನ್ ತೊಗೊಂಡು ಸ್ಟಾರ್ಟ್ ಮಾಡ್ತಾರೆ, ಅದು ಒಂದು 2 or 3 days or 2 or 3 months ಆಗ್ಬೋದು. ಏನೋ ಒಂದು ಸಡನ್ ಸ್ವಲ್ಪ ಲಾಸ್ ಕಂಡ ತಕ್ಷಣ ಗಿವ್ ಅಪ್ ಆಗಿಬಿಡ್ತಾರೆ. ಅಂದರೆ ಇಟ್ಸ್ ಓಕೆ, ನಮ್ಮ ಕೈಲಿ ಆಗಲ್ಲ ಬಿಡು, ಇದೆಲ್ಲ ಎಲ್ಲಾಗುತ್ತೆ, ಈ ಥರ ಲಾಸ್ ಹಾಕೊಂಡು ಹೋದರೆ ನಾವು ಇರೋದೆಲ್ಲ ಕಳ್ಕೊತೀವಿ ಅನ್ನೋ ಭಯ ಕಾಡುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ? ಇವತ್ತಿನ ದಿವಸದಲ್ಲಿ ನೀವು ನೋಡೋಕೆ ಹೋದ್ರೆ ದ ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್. ನೀವು ನಿಮ್ಮ ಪಾಮ್ ಅಂತ ಹೇಳ್ತೀವಿ ನಾವು, ನಮ್ಮ ಹಸ್ತದಲ್ಲೇನೆ ಇಡೀ ಪ್ರಪಂಚವನ್ನ ಮುಚ್ಚಿಟ್ಕೋಬಹುದು. ಮೊಬೈಲ್ ಫೋನ್ ಇಂದ ನೀವು ಗ್ಲೋಬಲಿ ನೀವು SEOs ಇಂದ ಎಷ್ಟೊಂದೆಲ್ಲ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಮಾಡಬಹುದು. ಸೊ 10 ವರ್ಷದ ಹಿಂದೆ ಇದ್ದಿದ್ದ ರಿಸ್ಕ್ ಇವತ್ತಿಲ್ಲ. ಒಂದು ಇನ್ನೊಂದು, ಇವತ್ತು ಒಂದು ದಿವಸ ಒಂದು ಪಿಜ್ಜಾ ತಿನ್ನೋಕೆ ಹೋದ್ರೆ ನಾವು ಎಷ್ಟು ಸಾವಿರ ಖರ್ಚು ಮಾಡ್ತೀವಿ, ಶಾಪಿಂಗಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀವಿ. ಸಣ್ಣ ಸಣ್ಣ ಉಳಿತಾಯದಿಂದ ನೀವು 10, 15, 20 ಸಾವಿರದಿಂದ ಚಿಕ್ಕದಾಗಿನೇ ಬಿಸ್ನೆಸ್ ಶುರು ಮಾಡ್ಬೋದು. ಅದಲ್ದಲೆ ನಾ ಹೇಳಿದ ಹಾಗೆ ಸರ್ಕಾರದಿಂದ ಆಂಟ್ರಪ್ರಿನರ್ಶಿಪ್ಗೆ ಅಂತ ಸಿಗುವಂತಹ ಸವಲತ್ತುಗಳು, ಮತ್ತೆ ಶಾರ್ಕ್ ಟ್ಯಾಂಕ್ ಅಂತ ಚಿಕ್ಕ ಪುಟ್ಟ ಅಂತ ಎಷ್ಟೋ ರೀತಿಯ ಫಂಡಿಂಗ್ ಏಜೆನ್ಸೀಸ್ ಇದೆ, ಅಲ್ಲಿಂದ ಸಹಾಯ ತಗೊಂಡು ಸಣ್ಣದಾಗಿ ಶುರು ಮಾಡಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೀವಿ ಬಿಸ್ನೆಸ್ಸಲ್ಲಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತಗೊಂಡ್ರೆ ನಿಮಗೆ ಹೆಚ್ಚಿನ ಲಾಭಾಂಶ ಬರದೇ ಹೋದ್ರೂ ನೀವು ಲಾಸ್ ಆಗದೆ ಇರೋ ರೀತಿ ನೀವು ಪ್ಲಾನ್ ಅಂತೂ ಮಾಡ್ಕೊಳ್ಬಹುದು. ಅದಕ್ಕೆ ತಕ್ಕಂತಹ ಇವತ್ತು ಗೈಡೆನ್ಸ್ ಇದೆ. ನಾವೆಲ್ಲ ಬಿಸ್ನೆಸ್ ಶುರು ಮಾಡಿದಾಗ ನಿಮ್ಗೆ ಬಿಸ್ನೆಸ್ ಕೋಚ್ ಅಂತ ಯಾರು ಇರ್ಲಿಲ್ಲ, ಆದ್ರೆ ಇವತ್ತಿನ ದಿವಸದಲ್ಲಿ ನಿಮ್ಗೆ ಬಿಸ್ನೆಸ್ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಸರಿಯಾದ ಸ್ಟಾರ್ಟ್ಅಪ್ ಕೋಚಿಂಗ್ ನ ಕೊಡುವಂತಹ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಹೆಚ್ಚಿನ ಲಾಭಾಂಶ ಮಾಡದೇ ಇದ್ರು ಲಾಸ್ ಆಗದೆ ಇರೋ ಹತ್ರ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಅಲ್ಲ. ಓಕೆ, ಇನ್ನು ಕ್ಯಾಂಡಲ್ ಮೇಕಿಂಗ್ ರಿಲೇಟೆಡ್ ಆಗಿ ಕೂಡ ನೀವು ಬಹಳಷ್ಟು ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ, ಅದು ಯಾವ ರೀತಿ ನಡೀತಾ ಇದೆ? ಟ್ರೈನಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಂಗೆ ಎವ್ರಿ ಮಂತ್ ಎನ್ಕ್ವೈರೀಸ್ ಇರುತ್ತೆ, ಎವ್ರಿ ಮಂತ್ ಟ್ರೈನಿಂಗ್ಸ್ ಆಗುತ್ತೆ. ಬಟ್ ಟ್ರೈನಿಂಗ್ ಮಾಡ್ಕೊಂಡು ಹೋದವ್ರು ಎಲ್ಲರೂ ಅಷ್ಟೇ ಮಟ್ಟಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಕ್ಯಾಂಡಲ್ಲೇ ಅಲ್ಲ ಯಾವುದೇ ರೀತಿಯ ಬಿಸ್ನೆಸ್ ಆದ್ರೂ ಮೇಕಿಂಗ್ ಇಸ್ ನಾಟ್ ಡಿಫಿಕಲ್ಟ್. ಕಷ್ಟ ಬರೋದೇನೆ ಮಾರ್ಕೆಟಿಂಗ್ ನಲ್ಲಿ. ಅದು ಒಂದು ಆರ್ಟ್ ಅಂಡ್ ಇಟ್ ಇಸ್ ಬಿಯಾಂಡ್ ಆರ್ಟ್, ಸೈನ್ಸ್ ಅಂಡ್ ಆರ್ಟ್ ಎರಡೂ ಅದು. ಸೊ ಅದಕ್ಕೆ ಒಂದು ಲೆವೆಲ್ ಆಫ್ ನೆಟ್ವರ್ಕ್ ಇರಬೇಕಾಗತ್ತೆ, ಒಂದು ಲೆವೆಲ್ ಆಫ್ ಒಂದು ಆರಾ ಇರಬೇಕಾಗತ್ತೆ, ಒಂದು ಕೆಪಾಸಿಟಿ ಇರಬೇಕಾಗತ್ತೆ, ಅಂಡ್ ಅದಕ್ಕೂ ಹೆಚ್ಚಾಗಿ ಪ್ರಯತ್ನ ಇರಬೇಕಾಗತ್ತೆ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಕ್ಯಾಂಡಲ್ಲು ನಾನೇ ಮಾಡ್ತೀನಿ, ಮನೇನೂ ನಾನೇ ನೋಡ್ಕೋತೀನಿ, ಮಕ್ಳನ್ನ ನೋಡ್ತೀನಿ, ಹೊರಗಡೆ ಹೋಗಿ ಬರ್ತೀನಿ, ಭಜನೆಗೆ ಹೋಗ್ತೀನಿ, ಮದ್ವೆಗೆ ಹೋಗ್ತೀನಿ, ಇದೆಲ್ಲ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಈ ರೀತಿ ಬೇಕಾದಷ್ಟು ಚಾಲೆಂಜ್ಗಳಿಂದ ನನ್ನ ಹತ್ರ ಕಲ್ತವ್ರು ಎಲ್ಲರೂ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ಅಂಡ್ ಅವ್ರು ಇರುವಂತಹ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಮನೆಯಲ್ಲಿ ಮಾಡಿ ನಾ ಮಾರ್ತೀನಿ ಅಂತ ಅನ್ಕೊಳ್ತಾರೆ, ಬಟ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ, ಅದಕ್ಕೆ ಬೇಕಾದಂತಹ ಒಂದು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಈ ರೀತಿ ಇದಕ್ಕೆಲ್ಲ ಅವರು ಬೌಂಡೆಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ಆದ್ರೆ ಕೆಲವರು ನನ್ನನ್ನು ಮೀರಿಸಿ
ನನ್ನ ಹತ್ರ ಕಲ್ತವ್ರು ನನಗಿಂತ ಜಾಸ್ತಿ ಚೆನ್ನಾಗಿ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಟ್ರೈನಿಂಗ್ ತುಂಬಾ ಚೆನ್ನಾಗಿ ನಡೀತಿದ್ರು. ಸಕ್ಸಸ್ ರೇಟು 50-50 ನಲ್ಲಿದೆ. ಇನ್ನು ನೀವು ಐಕಾನ್ ಆಫ್ ಭಾರತಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫಿನಾಲಿನಲ್ಲಂತೂ ಒಂದು 20 ಜನ ವಿನ್ ಆಗಿರೋರು, ಬೇರೆ ಬೇರೆ ಎಪಿಸೋಡಿಂದ ವಿನ್ ಆಗಿರೋರು. ನಾವು ಒಂದು 20 ಜನ 25 ಜನ ಏನೋ ಇದ್ವಿ. ಅಷ್ಟು ಜನ ಒಳ್ಳೊಳ್ಳೆ ಆಂಟ್ರಪ್ರಿನರ್ಸ್. ಸೊ ಅವರಷ್ಟು ಜನದ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿ ಅವರ ಎಕ್ಸ್ಪೀರಿಯನ್ಸಸ್, ಬಿಸ್ನೆಸ್ ಚಾಲೆಂಜಸ್ಸು, ಅವರ ಜರ್ನಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಯ್ತು. ಸೊ ಇವಾಗ ನಮ್ಮ ನೆಟ್ವರ್ಕು ಅಷ್ಟೇ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತೀವಿ. ಒಬ್ರು ಬಿಸ್ನೆಸ್ಗೆ ಇನ್ನೊಬ್ರು ಸಪೋರ್ಟ್ ಮಾಡ್ತೀವಿ, ಒಬ್ರು ನೆಟ್ವರ್ಕನ್ನು ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ. ಜೊತೆಗೆ ಆ ಪ್ಲಾಟ್ಫಾರ್ಮ್ಗೆ ಹೋಗಿದ್ದು NDTV ನಲ್ಲಿ ಆಗಿದ್ರಿಂದ ಆ ಪ್ಲಾಟ್ಫಾರ್ಮ್ಗೆ ಹೋಗಿ ಅಲ್ಲಿ ರೆಕಗ್ನೈಸ್ ಆಗಿದ್ದು ನನ್ನ ಟೀಚರ್ಸ್ಗೆ ಇರಬಹುದು, ನನ್ನ ಇವ್ರಿಗೆಲ್ಲ ಇರ್ಬೋದು, ಅವ್ರಿಗೆಲ್ಲರಿಗೂ ಒಂದು ಪುಟ್ಟ ಹೆಮ್ಮೆ. ಸೊ ನನಗೆ ಬೇರೆ ಬಿಸ್ನೆಸ್ಗಳು ಯಾವ ರೆಕಗ್ನಿಷನ್ ಕೊಡ್ಲಿಲ್ವೋ ನಾನು ಅದನ್ನೇ ಹೇಳಿದೆ, ಇದು ಒಂದು ಪುಟ್ಟ ಬಿಸ್ನೆಸ್ ನನಗೆ ಒಂದು ಒಳ್ಳೆ ರೆಕಗ್ನಿಷನ್ ಕೊಡ್ತು. ಇನ್ನು ಆ ಕ್ಯಾಂಡಲ್ಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ವೆರೈಟೀಸ್ ಇದೆ ಕ್ಯಾಂಡಲ್ಸ್ ಅಲ್ಲಿ? ತುಂಬಾ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅನ್ಸುತ್ತೆ. ಹೌದು, ಇವಾಗ ತುಂಬಾ ವೆರೈಟೀಸ್ ಇದೆ. ಈಗ ಒಂದು 5,000-6,000 ವೆರೈಟೀಸ್ ಆಫ್ ಕ್ಯಾಂಡಲ್ಸ್ ಇದೆ. ಅಂಡ್ ಇದೆಲ್ಲ ಬರೀ ಕ್ಯಾಂಡಲ್ ನ ಡಿಸೈನ್ ಮಾತ್ರ ಅಲ್ಲ, ಕ್ಯಾಂಡಲ್ ನ ಥೀಮ್ ಇರ್ಬೋದು, ಅದರ ಡೆಕೋರೇಟ್ ಮಾಡಿರೋ ರೀತಿ ಇರ್ಬೋದು, ಅದ್ರ ಹಿಂದಿನ ಕಥೆ ಇರ್ಬೋದು, ಇದೆಲ್ಲಾನು ಬೇರೆ ಬೇರೆ ಕ್ಯಾಂಡಲ್ ಇದರಲ್ಲಿ ಬರುತ್ತೆ. ಇದು ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಪುಟ್ಟ ಕ್ಯಾಂಡಲ್ ಏನಿದೆ ಇದು, ಇದರಲ್ಲಿ 2 ಪಾದ ಇದೆಯಲ್ಲ, ಇದು ಜನರಲಿ ಮಗು ಹುಟ್ಟಿದಾಗ ಬೇಬಿ ಬಾಯ್ಗೆ ಅವರ ನಾಮಕರಣಕ್ಕೆ ಅಥವಾ ಬರ್ಡೇಗೆ ಅಥವಾ ಬೇಬಿ ಬಾಯ್ ಅಂತ ಅನೌನ್ಸ್ ಮಾಡೋದಕ್ಕೆ ಅದಕ್ಕೆಲ್ಲ ಇದು ಬಲ್ಕ್ ಅಲ್ಲಿ ತಗೊಂಡು ಹೋಗ್ತಾರೆ. ಇದು ಸ್ಟ್ಯಾಂಡ್ ನಾನೇ ಡ್ರಾ ಮಾಡಿ ಮಾಡಿಸಿರೋದು, ಆಯ್ತಾ. ಇದನ್ನ ವೆಲ್ಡರ್ಸ್ ಮಾಡ್ತಾರೆ. ಇದ್ರ ಒಳಗಡೆ ಇದೆರಡು ಬರ್ಡ್, ಮಧ್ಯದಲ್ಲಿ ಬರ್ಡ್, ಇದು ಆ ಕಡೆ ಈ ಕಡೆ ನೆಸ್ಟ್, ಆಯ್ತಾ. ಇಲ್ಲಿ ನೆಸ್ಟ್ ಅಲ್ಲಿ ಒಳಗಡೆ ಕ್ಯಾಂಡಲ್ ಇಟ್ಟಿರ್ತೀವಿ, ಕ್ಯಾಂಡಲ್ ಉರಿಯುತ್ತೆ. ಇದು ಕ್ಯಾಂಡಲ್ ಖಾಲಿ ಆದ್ಮೇಲೆ ಯು ಕ್ಯಾನ್ ರೀಯೂಸ್ ಇಟ್ ಫಾರ್ ಟೇಬಲ್ ಮೇಲೆ ಟೇಬಲ್ ವೇರ್ ಆಗಿ ಸಾಲ್ಟ್ ಅಂಡ್ ಪೆಪ್ಪರ್ನ ಸರ್ವ್ ಮಾಡಕ್ಕೆ, ಆ ರೀತಿ ಎಲ್ಲ ಯೂಸ್ ಮಾಡ್ಬೋದು. ಈ ರೀತಿದು ಸುಮಾರು ಒಂದು 100-150 ವೆರೈಟಿ ಆಫ್ ಬೇರೆ ಬೇರೆ ರೀತಿಯ ಕ್ಯಾಂಡಲ್ ಸ್ಟ್ಯಾಂಡ್ಸ್ ಇದಾವೆ. ನಮ್ಗೆಲ್ಲ ಎಷ್ಟು ಜನರ ಕಣ್ಣಿಗೆ ಇದನ್ನ ಬೆಳಕಾಗಿ, ಅಂದ್ರೆ ಎಷ್ಟು ಕಣ್ಣು ಆಪರೇಷನ್ ಮಾಡಿ ಇದು ಮಾಡಿರೋದ್ರಿಂದ, ಅವರು ಅಷ್ಟು ಸಪೋರ್ಟ್ ಮಾಡಿರೋದ್ರಿಂದ ಇಲ್ಲಿ ನೋಡ್ಬೋದು ಇವರು ಎಷ್ಟು ಜನರ ಜೀವನಕ್ಕೆ ಬೆಳಕಾಗಿರುವಂತವ್ರು. ಪುನೀತ್ ರಾಜ್ಕುಮಾರ್, ಇದು ಮತ್ತೆ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಇವರಿಬ್ರು ಒಟ್ಟಿಗೆ ಇರೋದು ಒಂದು ತುಂಬಾ ಪಾಪ್ಯುಲರ್ ಫೋಟೋ ಇದೆ. ಆನೆದ ಗಂಧದ ಗುಡಿದು ಅದು ಅದೆಲ್ಲ. ಇದನ್ನ ಟಿವಿ ಆಫ್ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರೆ ಇದರಲ್ಲಿ ಬರೀ ಅವರ ಮುಖ ಮಾತ್ರ ಕಾಣಿಸುತ್ತೆ. ಇದೇ ರೀತಿ ಅಂಬೇಡ್ಕರ್, ಅವರು ಅಷ್ಟೇ ನಮ್ಮ ಇಡೀ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬೆಳಕನ್ನ ನೀಡಿದ್ರು. ಸೊ ಅಂಬೇಡ್ಕರ್ ಇದೆ, ಬುದ್ಧ ಇದ್ದಾನೆ. ಈ ರೀತಿ ಬೇರೆ ಬೇರೆ ಸುಮಾರು ಈ ರೀತಿ ಗ್ಲಾಸ್ ಕ್ಯಾಂಡಲ್ಸ್ ಇದಾವೆ. ಇದು ನೋಡಿ, ಇದು ನಿಮ್ಗೆ ಕ್ಯಾಕ್ಟಸ್. ಆಕ್ಚುಲಿ ಇದು ಕ್ಯಾಂಡಲ್ ಹಂಗ್ ನೋಡೋಕೆ, ಈ ಕೆಳಗಿನ ಪಾಟು, ಇಲ್ಲಿ ಮೇಲ್ಗಡೆ ಇರೋ ಪೆಬಲ್ಸ್, ಈ ಎಲ್ಲವೂ ಕ್ಯಾಂಡಲ್. ಪ್ರತಿಯೊಂದೂ ಕ್ಯಾಂಡಲ್ನೇ. ಈಗ ಹತ್ರದಲ್ಲಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ಸೊ ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಆಗೋ ರೀತಿ ಸುಮ್ಮನೆ ಇವಾಗ ಈಗ ಸಣ್ಣದಾಗಿ ಕೆಲವು ಎಕ್ಸಾಂಪಲ್ಸ್ ನ ತೋರಿಸ್ತೆ. ಆದ್ರೆ ಈ ರೀತಿ ಸುಮಾರು ಕ್ಯಾಂಡಲ್ಗಳ ವೆರೈಟಿ ಇದ್ದಾವೆ. ಅದಲ್ಲದೆ ನನ್ನ ಹತ್ರ ಒಂದು ಕ್ಯಾಂಡಲ್ ಇದೆ, ಅದು ನ್ಯಾಚುರಲ್ ಬಿ ವ್ಯಾಕ್ಸ್ನ, ಸೋಯಾ ವ್ಯಾಕ್ಸ್ನ, ಕೆಲವು ಬಾಡಿ ಬಟರ್ಸ್ನೆಲ್ಲ ಮಿಕ್ಸ್ ಮಾಡಿರೋಂಥದ್ದು. ಅದನ್ನ ಹಚ್ಚಿದ್ರೆ ಕಾರ್ಬನ್ ಎಮಿಟ್ ಆಗಲ್ಲ, ಅದು ಸೊಲ್ಯೂಷನ್ ಆಗಿ ಡಿಸಾಲ್ವ್ ಆಗುತ್ತೆ. ಅದನ್ನ ಕೈಗೆ ತಗೊಂಡು ಹಚ್ಕೊಂಡ್ರೆ ಅದು ಕ್ಯಾಂಡಲ್ ಬಾಡಿ ಲೋಷನ್. ಅದೇ ರೀತಿ ನಾ ಆವಾಗ್ಲೇ ಹೇಳ್ದಂಗೆ ನಿದ್ದೆಗೆ ಮತ್ತೆ ಏರ್ ಪೊಲ್ಯೂಷನ್ ಅನ್ನ ಅಂದ್ರೆ ಸ್ಯಾನಿಟೈಸ್ ಮಾಡೋ ಹಾಗೆ ಸ್ಪ್ರೇ ಮಾಡೋದ್ರ ಬದಲು ಈಗ ಬಾಣಂತಿ ರೂಮು ಅಂತ ಹೇಳ್ತಾರೆ, ಡಯಾಲಿಸಿಸ್ ಪೇಷಂಟ್ಸ್ ಕೆಂಡ ಕಾಯಿಸಾಕ್ತಾ ಇದ್ರು. ಸೊ ಆ ರೀತಿ ಈ ಕ್ಯಾಂಡಲ್ ನ ಹಚ್ಚಿದ್ರೆ ಅದರಲ್ಲಿ ಕೆಲವು ಹರ್ಬಲ್ ಆಯಿಲ್ಸ್ ನ ಮಿಕ್ಸ್ ಮಾಡಿರ್ತೀವಿ. ಅದನ್ನ ಹಚ್ಚಿದ್ರೆ ಒಂದು 2 hours ಆ ಕ್ಯಾಂಡಲ್ ನ ಹಚ್ಚಿಟ್ಟು ನೆಕ್ಸ್ಟ್ 48 hours ಏರೇಷನ್ ಜಾಸ್ತಿ ಇಲ್ದ ಹಾಗೆ ಯಾರಾದ್ರೂ ಹೋಗಿ ಬಂದು ಮಾಡ್ಬೋದು. ವೆಂಟಿಲೇಷನ್ ತುಂಬಾ ಇಡಬಾರ್ದು. ಹಂಗೆ ಕೂತಿದ್ರೆ 85-90% ಜರ್ಮ್ ಫ್ರೀ ಆಗಿರುತ್ತೆ ರೂಮ್. ಸೊ ಈ ರೀತಿ ಕೆಲವು ರೇರ್ ಕ್ಯಾಂಡಲ್ಸ್ ಮಾಡಿದೀವಿ. ಸೊ ಹತ್ತತ್ರ ಸುಮಾರು 4,500-6,000 ತನಕ ಕ್ಯಾಂಡಲ್ಸ್ ಇದಾವೆ. ಓಕೆ, ಇದೇ ತರ ವೆರೈಟೀಸ್ ಅಲ್ಲಿ. ಈಗ ನೀವು ತೋರಿಸಿದಷ್ಟೆಲ್ಲ 4,000-5,000 ವೆರೈಟೀಸ್ ಇದೆ. ಹೌದು, ಅಂದ್ರೆ ಅದು ಹೇಗೆ ವರ್ಷನೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಅಬ್ಸಲ್ಯೂಟ್ಲಿ.
ಓಕೆ. ಇನ್ನು ನೆಕ್ಸ್ಟ್ ಈ ಕ್ಯಾಂಡಲ್ ಬಿಸ್ನೆಸ್ ಅಲ್ಲದೆ ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್ಗಳೇನಿದೆ, ಮುಂದಿನ ಪ್ರಾಜೆಕ್ಟ್ಸ್ ಏನಿದೆ? ಕ್ಯಾಂಡಲ್ ಬಿಸ್ನೆಸ್ ಅದ್ರಾಗೆ ಯಾವತ್ತೂ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಒಂದು ಪ್ರಾಡಕ್ಟ್ ಮೇಲೆ ಜೀವನ ಪೂರ್ತಿ ಡಿಪೆಂಡ್ ಆಗಕ್ಕಾಗಲ್ಲ. ಕೆಲವ್ರು ಅನ್ಕೊಳ್ತಾರೆ ಇಲ್ಲ ಫೋಕಸ್ ಮಾಡ್ಕೊಂಡು ಒಂದ್ ಮಾಡ್ಬೇಕು, ಯಾತಕ್ಕೆ ಅಷ್ಟೊಂದು ಮಾಡೋದು ಅಂತ. ಹಂಗಿದ್ರೆ ಟಾಟಾ ಆಗ್ಲಿ ರಿಲಯನ್ಸ್ ಅವರಾಗ್ಲಿ ಅಷ್ಟಿರ್ತಿರ್ಲಿಲ್ಲ. ವಾಟರ್ ಬಾಟಲ್ ಇಂದ ಹಿಡಿದು ಸ್ಪೇಸ್ ಶಿಪ್ ತನಕ ಎಲ್ಲದರಲ್ಲೂ ಇದ್ದಾರೆ. ಸೊ ಬಟ್ಟೆ ಇರಬಹುದು, ವಾಚಸ್ ಇರಬಹುದು, ಜ್ಯುವೆಲ್ರಿ ಇರಬಹುದು. ಯಾತಕ್ಕೆ ಅಂದ್ರೆ ಒಂದಲ್ದಿದ್ರೆ ಇನ್ನೊಂದು ಸಪೋರ್ಟ್ ಮಾಡುತ್ತೆ. ಎಲ್ಲಾನು ಒಂದೇ ರೀತಿ ನಡೆಯಲ್ಲ. ಹಾಗಾಗಿ ಅದು ಒಂದು. ಇನ್ನೊಂದು, ಕೆಲವು ಐಡಿಯಾ ಬಂದಾಗ ಇರೋದು ಒಂದೇ ಜೀವನ, ಇನ್ನೊಂದು ಜೀವನ ಇದ್ದಿದ್ರೆ ಈ ವರ್ಷ ಈ ಜನ್ಮದಲ್ಲಿ ಇದು ಮಾಡ್ತೀನಿ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೊಂದು ಮಾಡ್ತೀನಿ ಅನ್ಕೋಬಹುದು. ಸೊ ಗೆಲ್ತೀವೋ ಸೋಲ್ತೀವೋ ಪ್ರಯತ್ನ ಅಂತೂ ಪಡಬೇಕು ಅನ್ನೋದು ನನ್ನ ವಾದ ಯಾವಾಗ್ಲೂ. ಇನ್ವೆನ್ಷನ್ ಅಂತ ಹೇಳಕ್ಕಾಗಲ್ಲ, ಬೇರೆಯವರು ಮಾಡಿರ್ತಾರೆ. ಇದು ನೀವು ನೋಡ್ತಿರೋ ಹಾಗೆ ಇದು ನನ್ನ ಮನೆಯ ಗೃಹ ಪ್ರವೇಶದ ಇನ್ವಿಟೇಷನ್, ಸಿಂಪಲ್ ಪೇಪರ್. ಇದನ್ನ ಇನ್ವಿಟೇಷನ್ ನಾನು ನಿಮಗೆ ಕೊಡ್ತೀನಿ, ಗೃಹ ಪ್ರವೇಶಕ್ಕೆ ನೀವು ಬರ್ತೀರಾ, ಮುಗೀತು. ಅದಾದ ನಂತರ ನಾನು ಎಲ್ರಿಗೂ ಹೇಳೋದೇನಂದ್ರೆ, ಇದನ್ನ ಹರಿದು ಚೂರ್ ಮಾಡಿ ಪಾಟಲ್ಲಿ ಹಾಕಿ ಇದಕ್ಕೆ ನೀರ್ ಹಾಕ್ತಾ ಇದ್ರೆ ಇದರಿಂದ ತುಳಸಿ ಗಿಡ ಬರುತ್ತೆ. ಓಕೆ. ಹಾಗೇನೆ ಇದು ಮಕ್ಕಳು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಪುಸ್ತಕ. ಇದು ಒಳಗಡೆ ರೀಸೈಕಲ್ಡ್ ಪೇಪರ್, ಇಲ್ಲಿ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಸೀಡೆಡ್ ಪೇಪರ್ ಕವರ್ಸ್ ಇದೆ. ಈ ಎರಡನ್ನು ಹರಿದ್ಬಿಟ್ಟು ಮಕ್ಳ ಹತ್ರ ಅದನ್ನ ಒಂದ್ ಸ್ವಲ್ಪ ನೀರಲ್ಲಿ ಸೋಕ್ ಮಾಡ್ಬಿಟ್ಟು ಪಾಟ್ಗಳಲ್ಲಿ ಹಾಕ್ಸಿದ್ರೆ ಇದರಿಂದ ಸೂರ್ಯಕಾಂತಿ ಗಿಡ ಬರುತ್ತೆ. ಹಾಗೆ ಪೆನ್ನು ಮತ್ತೆ ಪೆನ್ಸಿಲ್ಸು ಅಷ್ಟೇ. ಬ್ರಿಂಜಾಲ್, ಕ್ಯಾರೆಟ್, ಸ್ಪಿನಚ್, ಈ ರೀತಿ ಬೇರೆ ಬೇರೆ ರೀತಿಯ ಸೀಡ್ಸ್ ನಾವು ಇನ್ಫ್ಯೂಸ್ ಮಾಡಿರ್ತೀವಿ. ಇದೆಲ್ಲ ರೀಸೈಕಲ್ಡ್ ಪೇಪರ್ ಅಲ್ಲಿ ಮಾಡಿರೋದು. ಈ ಪೆನ್ಸಿಲ್ ನ ಮಾಡಕ್ಕೆ ಮರ ಕಟ್ ಮಾಡಿಲ್ಲ. ನ್ಯೂಸ್ ಪೇಪರ್ಸ್ನ ಡಿ ಇಂಕ್ ಮಾಡಿ, ಆ ಡಿ ಇಂಕ್ ಆಗಿರುವಂತಹ ನ್ಯೂಸ್ ಪೇಪರ್ನ ಒಂದು ಟೆಕ್ನಾಲಜಿ ಇದೆ, ರೋಲ್ ಮಾಡಿ ಅದನ್ನ ಮಾಡಿರುವಂಥದ್ದು. ಬರ್ದಾದ್ಮೇಲೆ ಇದನ್ನ ಗುಲಾಬಿ ಗಿಡ ನೆಡ್ತೀವಲ್ಲ, ಹಾಗೆ ಇದನ್ನ ಹಿಂಗ್ ನೆಟ್ರೆ ಇದರಿಂದ ಸ್ಪಿನಚ್ ಅಂದ್ರೆ ಪಾಲಕ್ ಗಿಡ ಬರುತ್ತೆ. ಒಂದು ದಿವಸ ಪಾಲಕ್ ಪನೀರ್ಗಾಗಷ್ಟಂತೂ ಸಾಕು. ನಮ್ಮ ಗುರುಗಳೊಬ್ರು ಹೇಳ್ತಾ ಇದ್ರು, ನೀನು ಒಂದು ಬುಕ್ ಅಥವಾ ಪೆನ್ಸಿಲ್ ಏನೋ ಯೂಸ್ ಮಾಡ್ತೀಯ ಅಂತ ಹೇಳಿದ್ರೆ ನೀನು ಒಂದು ಗಿಡ ನೆಡ್ಬೇಕು, ಆತರ ಹೇಳ್ತಾ ಇದ್ರು. ಸೊ ಅದು ನಮ್ಗೆ ಆಗ ಅರ್ಥ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತ. ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಮರ ಕಟ್ ಮಾಡಿ ಮಾಡೋದು. ಸೊ ಈ ತರ ಬಂದ್ರೆ ಅದ್ರ ಅವಶ್ಯಕತೆ ಇರಲ್ಲ. ಹೌದು. ಪೆನ್ಸಿಲ್ ಪೆನ್ ಎಲ್ಲ ಮಕ್ಳು ಹೇಗಿದ್ರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಬುಕ್ ಪೆನ್ಸಿಲ್ ಎಲ್ಲ. ಅವಾಗ ಅವ್ರಿಗೆ ಇದ್ರ ಜೊತೆ ಕೊಟ್ರೆ ಅವ್ರಿಗೆ ಒಂದು ಸಣ್ಣ ಆಕ್ಟಿವಿಟಿ ಆಗತ್ತೆ. ಅವ್ರಿಗೆ ಮನೆಯಲ್ಲಿ ಮಕ್ಳಿಗೆ ಬರ್ದಾದ್ಮೇಲೆ ಇದನ್ನ ಮಾಡಿದ್ರೆ ಅವ್ರಿಗೊಂದು ಆಕ್ಟಿವ್, ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ದಿನಾ ನೀರ್ ಹಾಕ್ತಾರೆ, ಅದನ್ನ ಜತನವಾಗಿ ಕಾಪಾಡ್ಕೊಳ್ತಾರೆ. ಹಾಗೆ ನನ್ ಮಗ ಟೊಮೆಟೊ ಹಾಕಿದಾನೆ ಎಲ್ಲ ಕಡೆ. ಟೊಮೆಟೊ ಅವನಿಗೆ ಇಷ್ಟ ಒಂದ್ ಸ್ವಲ್ಪ, ಅದನ್ನೆಲ್ಲ ಹಾಕಿದಾನೆ. ಅದ್ರ ಬೆಳವಣಿಗೆನ ನೋಡ್ತಾರೆ, ಒಂದ್ ಹೊಸದೇನೋ ಕಲಿತಾರೆ. ಅದನ್ನ ಪೇರೆಂಟ್ಸ್ಗೂ ಒಂದು ಹೊಸದು ಒಂದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಈ ಪುಟ್ಟದ ಒಂದು ಹೆಲ್ಪ್ ಆಗುತ್ತೆ. ಹೌದು. ಇದೆಲ್ಲದ್ರ ಮಧ್ಯೆ ನೀವೊಬ್ರು ಕಲಾವಿದೆ ಕೂಡ ಹೌದು. ಹೌದು. ಹಲವಾರು ನಾಟಕಗಳನ್ನ ಮಾಡ್ತೀರಾ, ನಾಟಕನ ನಿರ್ದೇಶನ ಮಾಡ್ತೀರಾ. ಇದ್ರ ಬಗ್ಗೆ ಹೇಳೋದಾದ್ರೆ? ನೃತ್ಯ, ನಾಟಕ ನನಗೆ ತುಂಬಾ ಚಿಕ್ಕನಿಂದನೂ ನನ್ನ ಜೊತೆಗೆ ಇತ್ತು. ಆದ್ರೆ ಈ ಬಿಸ್ನೆಸ್ಸು, ಕರಿಯರು, ಪ್ರೊಫೆಷನು ಇದರಲ್ಲಿ ಸೇರ್ಕೊಂಡು ತುಂಬಾ ಗ್ಯಾಪ್ ಆಗೋಗಿತ್ತು. ಸೊ ರೀಸೆಂಟ್ ಆಗಿ ನಾನು ಈ ಮೇಣದ ಕಥೆಗಳನ್ನೇ ಇಟ್ಕೊಂಡು, ಬೆಳಕಿನ ಕಥೆಗಳನ್ನೇ ಇಟ್ಕೊಂಡು ದೀಪಧಾರಿಣಿ ಅಂತ ಒಂದು ನಾಟಕವನ್ನ ಶ್ರೀಪಾದ್ ಭಟ್ ಅಂತ ಒಬ್ರು ಡೈರೆಕ್ಟರು, ಅವರ ನಿರ್ದೇಶನದಲ್ಲಿ ಅದನ್ನ ಕಟ್ಕೊಂಡಿದ್ದೀನಿ. ಆ ನಾಟಕವನ್ನ ಸೋಲೋ ಪರ್ಫಾರ್ಮೆನ್ಸ್, ಏಕವ್ಯಕ್ತಿ ಮಹಿಳಾ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀನಿ. ಅದಲ್ದಲೆ ಕೆಲವು ಸಣ್ಣ ಪುಟ್ಟ ನಾಟಕಗಳನ್ನ ನಾನೇ ಬರೆದು ಅದನ್ನ ನಿರ್ದೇಶನ ಮಾಡ್ತಾ ಇದ್ದೀನಿ. ಕಲೆ, ಈ ಕ್ಯಾಂಡಲ್ ಬಿಸ್ನೆಸ್ ಆದ್ರೆ ಯಾವುದೇ ರೀತಿಯ ಬಿಸ್ನೆಸ್ ಆಗ್ಬೋದು, ಕಲೆ ಜೊತೆ ಒಂದ್ ಯಾವಾಗ್ಲೂ ನಾವು ಅಟ್ಯಾಚ್ಡ್ ಆಗಿದ್ರೆ ಅದು ನಮ್ಮ ಕ್ರಿಯೇಟಿವಿಟಿಗೆ ಇನ್ನೂ ಹೆಚ್ಚು ಸ್ಫೂರ್ತಿ ಕೊಡುತ್ತೆ. ಅಂಡ್ ದಟ್ ಇಸ್ ದ ಬೆಸ್ಟ್ ಐಸ್ ಬ್ರೇಕರ್ ಅಂಡ್ ಸ್ಟ್ರೆಸ್ ಫ್ರೀ ಮಾಡೋದಕ್ಕೆ ನಮಗೆ ಕಲೆನೇ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅದ್ರ ಜೊತೆ ನಾನು ನನ್ನ ಜರ್ನಿನಲ್ಲಿ ಅದು ಯಾವಾಗ್ಲೂ ನನ್ನ ಜೊತೆನೇ ಇರುತ್ತೆ. ಇನ್ನು ಕೊನೆಯದಾಗಿ ಮಹಿಳೆಯರು, ಅಂದರೆ ಮನೇಲಿರುವಂಥ ಮಹಿಳೆಯರು ಯಾರಾದರೂ ಇಲ್ಲ ನಾವೇನಾದರೂ ಮಾಡಬೇಕು, ನಮಗೂ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋಂಥವ್ರಿದ್ರೆ ಅಂಥವ್ರಿಗೆ ನಿಮ್ಮ ಸಲಹೆ ಏನು? ಖಂಡಿತ ಯಾರೇ ಆಗಲಿ ಅಷ್ಟೇ, ಹಣ ಇರೋರಾಗಲಿ ಹಣ ಇಲ್ದಿರೋರಾಗಲಿ, ಎಂಥ ಬ್ಯಾಕ್ಗ್ರೌಂಡ್ನವ್ರು ಆದರೂ ಆಗಿರ್ಬೋದು, ಆದರೆ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋದು ಎಲ್ಲರ ಧ್ಯೇಯ ಕೂಡ ಆಗಿರುತ್ತೆ. ಸೊ ಸಣ್ಣದಾಗಿ ಮನೆಯಲ್ಲಿ ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ ಇವತ್ತಿನ ದಿವಸದಲ್ಲಿ ಯಾವುದೇ ರೀತಿಯ ತೊಡಕಿಲ್ಲ. ಸೊ ಹಾಗಾಗಿ ಎಲ್ಲರೂ ಏನಾದರೂ ಒಂದು ಪ್ರಯತ್ನ ಮಾಡಿದ್ಮೇಲೆ ಮುಂದಕ್ಕೆ ಹೋಗುತ್ತೋ ಇಲ್ವೋ ಗೊತ್ತಾಗೋದು. ಆದರೆ ಏನಾಗುತ್ತೋ ಅನ್ನೋದು ಬೇರೆ. ಸೊ ನಾವು ಏರೋಪ್ಲೇನಲ್ಲಿ ಹೋಗಬೇಕು ಯಾವುದೋ ಒಂದು ಊರಿಗೆ ಅಂತಂದರೆ ಮಧ್ಯ ಕ್ರ್ಯಾಶ್ ಆಗೋದ್ರೆ ಅಂತ ಯೋಚನೆ ಮಾಡಲ್ಲ. ಟ್ರೈನಲ್ಲಿ ಹತ್ಕೊಂಡು ಯಾವುದೋ ಇನ್ನೊಂದು ಊರಿಗೆ ಹೋಗುವಾಗ ಟ್ರೈನ್ ಏನಾದ್ರು ಆಕ್ಸಿಡೆಂಟ್ ಆಗೋದ್ರೆ ಅಂತ ಯೋಚನೆ ಮಾಡಲ್ಲ. ಹಾಗಾಗಿ ಬಿಸ್ನೆಸ್ ಮೊದಲು ಶುರು ಮಾಡಬೇಕು. ಒಂದು ವೇಳೆ ಏನಾದರೂ ಮುಂದಕ್ಕೆ ಹೋಗಲಿಲ್ಲ ಅಂತಂದರೆ ಯಾವಾಗ ಬೇಕಾದ್ರೂ ಯು ಕ್ಯಾನ್ ಬ್ಯಾಕ್ ಔಟ್. ಆದರೆ ಬಿಸ್ನೆಸ್ ಅನ್ನೋದು ಒಂದು ಹೊಸ ಮಗುವಿಗೆ ಒಂದು ಜನ್ಮ ಕೊಟ್ಟ ಹಾಗೆ. ಹೇಗೆ ನಾವು ಮದುವೆ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಡೇನೇ ಮಗು ಹುಟ್ಟಲ್ವೋ, ಹಾಗೇನೆ ಬಿಸ್ನೆಸ್ ಐಡಿಯಾ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ಅದು ದುಡ್ಡು ಕೊಡೋದಕ್ಕೆ ಶುರು ಮಾಡಲ್ಲ.
ಅದಕ್ಕೆ ಒಂದು ಇನ್ಕ್ಯುಬೇಷನ್ ಟೈಮ್ ಇರುತ್ತೆ. ಮೊದಲು ಹಾರ್ಟ್ ಬೀಟ್ ಬರುತ್ತೆ, ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮಗುಗೆ, ಆಮೇಲೆ ಬೆರಳುಗಳು ಬರುತ್ತೆ, ಪಾರ್ಟ್ಸ್ ಎಲ್ಲ ಡೆವಲಪ್ ಆಗುತ್ತೆ. 7ನೇ ತಿಂಗಳಾದ್ಮೇಲೆ ಮೂಮೆಂಟ್ಸ್ ಫೀಲ್ ಆಗಕ್ಕೆ ಶುರು ಆಗುತ್ತೆ. ಪ್ರೀ ಮೆಚೂರ್ ಬೇಬಿ ಆಗಬಾರ್ದು, ಡೇಂಜರ್ ಜಾಸ್ತಿ ಇರುತ್ತೆ. ಆಮೇಲೆ 9 ತಿಂಗಳಾದ್ಮೇಲೂ ಮಗು ಹೊಟ್ಟೆಯಿಂದ ಹೊರಗಡೆ ಬರ್ತಿದ್ದಂಗೆ ಎದ್ದು ಓಡೋಟೋಗಲ್ಲ. ಸೊ ಅದನ್ನ ನಾವು ಕೇರ್ ಆಗಿ ತಗೋಬೇಕು. ಆಮೇಲೆ ಮಗ್ಚಾಕತ್ತೆ, ಆಮೇಲೆ ಕೆಳಗೆ ಬೀಳತ್ತೆ, ನಡೆಯತ್ತೆ. ಆಮೇಲೆ ನಾವು ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗುತ್ತೆ ಮಗು, ಆಮೇಲೆ ನಮ್ಮನ್ನು ನೋಡ್ಕೊಳತ್ತೆ ಅಂತ ಏನು ಗ್ಯಾರಂಟಿನೂ ಇಲ್ಲ. ಆದರೆ ಬಿಸ್ನೆಸ್ಗೆ ನಾವು ಆ ಮಗುನ ಬೆಳವಣಿಗೆಗೆ ನಾವು ಯಾವ ಪೇಷನ್ಸ್ ಕೊಡ್ತೀವಿ, ಟೈಮ್ ಕೊಡ್ತೀವಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಆ ಮಗುಗೋಸ್ಕರ, ಅದನ್ನೇ ನಾವು ಬಿಸ್ನೆಸ್ಗೆ ಕೊಟ್ಟರೆ ಖಂಡಿತವಾಗಿಯೂ ಅದು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಅಷ್ಟಂತೂ ನಾನು ನನ್ನ ಬಿಸ್ನೆಸ್ ಜರ್ನಿನಲ್ಲಿ ಕಲ್ತಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀವಿದ್ಯಾ ಅವರೇ. ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಇಷ್ಟೆಲ್ಲ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೋಸ್ಕರ ಟೈಮ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು. ನಿಮ್ಮ ಚಾನಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೂ ಸಹ ತುಂಬ ಹೃದಯದ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.